ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿಟ್ಟಿರಿ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ದಿನಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ಇದು ನಮಗೆ ಕೊಟ್ಟಿರುವಂತಹ ಸಮಯವನ್ನ ವಿವೇಕಪೂರ್ವಕವಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಬೇಕಾಗಿರುವಂತಹ ಬಲವನ್ನ ಶಕ್ತಿಯನ್ನು ನಮ್ಮ ದಯಪಾಲಿಸಿ ತಂದೆ. ವಾಕ್ಯವನ್ನು ಹೇಳುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಅದನ್ನು ಕೇಳಿಸಿ ಆಲಿಸುವಂತಹ ನಿನ್ನ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಕಳೆದ 2 ವಾರಗಳ ಹಿಂದೆ ನಾವೊಂದು ಅಂಶವನ್ನು ನೋಡಿದ್ವಿ. ಪ್ರಾರ್ಥನೆಯಲ್ಲಿ ಏನನ್ನ ಕೇಳಬೇಕು, ಪ್ರಾರ್ಥನೆಯನ್ನ ಏನಕ್ಕೋಸ್ಕರ ಮಾಡಬೇಕು ಅನ್ನುವಂತಹದ್ದು, ಹೌದಲ್ವಾ? ಅದಕ್ಕೆ ಕಂಟಿನ್ಯೂಷನ್ ಆಗಿ ಇವತ್ತು ಪ್ರಾರ್ಥನೆ ಅನ್ನುವಂತಹ ಟೈಟಲ್ ಅನ್ನು ಹಾಕೊಂಡು ನೀವು 2ನೇ ಭಾಗ ಅಂತ ಹೇಳಿ ಹಾಕೋಬಹುದು. ಒಂದ್ ವೇಳೆ ಆ ಅಂಶವನ್ನು ಕೇಳಿರುವಂತವರಿದ್ದರೆ ನಿಮ್ಮಲ್ಲಿ, ಪ್ರಾರ್ಥನೆ ಅನ್ನುವಂತಹ ಟೈಟಲ್ ಅನ್ನು ಹಾಕೊಂಡು ಆ ಅಂಶ 1ನೇ ಭಾಗ ಆದ್ರೆ ಈ ಅಂಶ 2ನೇ ಭಾಗ ಆಗಿರುತ್ತೆ. ಓಕೆ, ಮೊದಲ ಭಾಗದಲ್ಲಿ ನಾವು ಇಷ್ಟಕ್ಕೂ ಪ್ರಾರ್ಥನೆಯಲ್ಲಿ ಏನೇನನ್ನು ಕೇಳಬೇಕು, ನಮ್ಮ ಪ್ರಾರ್ಥನೆ ಯಾವುದಕ್ಕೆ ಮಾಡಬೇಕು, ಇವೆಲ್ಲವನ್ನು ಡೀಟೇಲ್ಡ್ ಆಗಿ ನೋಡಿದ್ವಿ. ಓಕೆ, ಈ ವಾರ ಏನ್ ನೋಡ್ತಿದ್ದೀವಿ ಈ ಅಂಶದಲ್ಲಿ ಗೊತ್ತಾಗತ್ತೆ. ಅಂಶವನ್ನು ಶುರು ಮಾಡೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಇಷ್ಟಕ್ಕೂ ಪ್ರಾರ್ಥನೆ ಅನ್ನುವಂತಹ ಅಂಶವನ್ನ ನಾವು ಏನ್ ಆಲೋಚನೆ ಮಾಡ್ತಿದೀವಿ ಅಲ್ವಾ? ಪ್ರಾರ್ಥನೆ ಅಲ್ಲಿ ಏನಿರ್ಬೇಕು, ಪ್ರಾರ್ಥನೆಯಲ್ಲಿ ನಾವ್ ಏನ್ ಮಾಡ್ಬೇಕು, ಅಥವಾ ಪ್ರಾರ್ಥನೆ ಏನಕ್ಕೋಸ್ಕರ ಮಾಡ್ಬೇಕು, ಪ್ರಾರ್ಥನೆ ಯಾರಿಗೋಸ್ಕರ ಮಾಡ್ಬೇಕು, ಈ ಎಲ್ಲ ಪ್ರಶ್ನೆಗಳಿಗಿಂತ ಮುಂಚೆ ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ನಮಗಿದ್ಯಾ? ಅದು ಪ್ರಶ್ನೆ, ಹೌದಲ್ವಾ? ಅದು ಬೇಸಿಕ್ ಕ್ವೆಶನ್. ಪ್ರಾರ್ಥನೆ ಏನಕ್ಕೋಸ್ಕರ ಮಾಡ್ಬೇಕು ಅನ್ನುವಂತಹದ್ದು, ಪ್ರಾರ್ಥನೆಯಲ್ಲಿ ಏನೇನ್ ಕೇಳ್ಬೇಕು, ಯಾರಿಗೋಸ್ಕರ ಮಾಡ್ಬೇಕು, ಇವೆಲ್ಲ ಅದಾದ ನಂತರ ಬರುವಂತಹ ಪ್ರಶ್ನೆಗಳು. ಫಸ್ಟ್ ಕ್ವೆಶ್ಚನ್, ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ನಮಗಿದ್ಯಾ? ಅದು ಮೊಟ್ಟ ಮೊದಲನೇ ಪ್ರಶ್ನೆ. ಯಾಕಂದ್ರೆ ಪ್ರಾರ್ಥನೆಯನ್ನ ಜನ ತಪ್ಪಿಸುವಂತಹದ್ದನ್ನು ನೀವು ನೋಡ್ತಿದ್ದೀರಾ. ಸ್ವಲ್ಪ ಜನ ಬ್ಯುಸಿ ಅಂತ ಪ್ರಾರ್ಥನೆ ಮಾಡೋದಿಲ್ಲ, ಸ್ವಲ್ಪ ಜನ ಅರ್ಜೆಂಟ್ ಎಲ್ಲೋ ಹೋಗೋದಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡೋದಿಲ್ಲ, ಇನ್ನೊಂದ್ ಸ್ವಲ್ಪ ಜನ ವಾಕ್ಯ ಮುಖ್ಯ ಬ್ರದರ್, ಪ್ರಾರ್ಥನೆ ಅಷ್ಟೊಂದು ಮುಖ್ಯ ಏನಲ್ಲ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಪ್ರಾರ್ಥನೆಗಳನ್ನು ಮಾಡೋದಿಲ್ಲ. ಹಿಂಗಿರುವಂತವ್ರನ್ನ ನೀವು ನೋಡಿದ್ದೀರಾ? ಅಥವಾ ನೀವು ಈ ಕ್ಯಾಟಗರಿಯಲ್ಲಿ ಇದ್ದೀರಾ? ಬ್ಯುಸಿ ಅಂತ ಪ್ರಾರ್ಥನೆ ಮಾಡದೇ ಇರುವಂತ ಕ್ಯಾಟಗರಿಯಲ್ಲಿ ಇದೀವ ನಾವು? ಅಥವಾ ವಾಕ್ಯ ಮಾತ್ರ ಮುಖ್ಯ, ಪ್ರಾರ್ಥನೆ ಅಷ್ಟೊಂದು ಮುಖ್ಯ ಅಲ್ಲದೆ ಇರ್ಬೋದು, ಯಾಕಂದ್ರೆ ಬೈಬಲ್ ಅಲ್ಲಿ ವಾಕ್ಯ ನಮ್ಮನ್ನು ರಕ್ಷಿಸುವಂತಹದ್ದು ಅಂತ ಹೇಳಿ ಬರ್ಸಿದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಇದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಇದೀವಿ ನಾವು? ಪ್ರಾರ್ಥನೆಗಳನ್ನ ನಾವು ಮಿಸ್ ಮಾಡ್ತೀವ. ಸ್ವಲ್ಪ ಜನ ಪ್ರಾರ್ಥನೆಗಳು ಮಾಡುವಂತಹ ಅಭ್ಯಾಸನೇ ಇರೋದಿಲ್ಲ, ಇನ್ನೊಂದ್ ಸ್ವಲ್ಪ ಜನ ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ಇದ್ರೂ ಸಹ ಅವಾಗ ಅದಕ್ಕೆ ಹಾಲಿಡೇ, ರಜೆ ಹಾಕೊಂಡು ಹೋಗ್ತಾ ಇರ್ತಾರೆ ಪ್ರಾರ್ಥನೆಗಳಿಗೆ. ನಿಜನ? ಒಂದ್ಸರಿ ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ. ಪ್ರಾರ್ಥನೆ ಅಂದ್ರೆ ಮನುಷ್ಯರು, ಮಕ್ಕಳು, ದೇವರ ಮಕ್ಕಳಾಗಿರುವಂತಹ ನಾವು ದೇವರೊಟ್ಟಿಗೆ ಮಾತಾಡುವಂತಹ ಅವಕಾಶ ಅಲ್ವಾ? ಪ್ರಾರ್ಥನೆ ಅಂದ್ರೆ ದೇವರ ಮಕ್ಕಳಾಗಿರುವಂತಹ ನಾವು ದೇವರೊಟ್ಟಿಗೆ ಮಾತಾಡುವಂತಹ ಅವಕಾಶ. ನೀವೆಲ್ಲಾದ್ರೂ ಹೊರಗಡೆ ಹೋದ್ರಿ ಅಂತ ಅನ್ಕೊಳ್ಳಿ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ಯೌವನ ಕಾಲದಲ್ಲಿದ್ದಾರೆ, ಅವರು ಟ್ರಿಪ್ಗೂ ಎಲ್ಲ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ಕಾಲೇಜಿಂದನೋ ಶಾಲೆಯಿಂದನೋ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಈಗ 2 ದಿನ 3 ದಿನ ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ಕೊಳ್ಳಿ. 2 ದಿನ 3 ದಿನ ಅವ್ರು ನಿಮ್ಗೆ ಒಂದೇ ಒಂದು ಕಾಲ್ ಮಾಡದೇನು ಸಹ ಇದ್ರು ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? 2 ದಿನ 3 ದಿನ ನಿಮ್ ಜೊತೆ ಮಾತಾಡದೆ ಇದ್ರು ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? ಮಿನಿಮಮ್ ದಿನಕ್ಕೊಂದ್ಸರಿ ಕಾಲ್ ಮಾಡ್ಲೇಬೇಕಲ್ವಾ? ಅವ್ರಾದ್ರೂ ಮಾಡ್ಬೇಕು ಇತ್ತು, ಅಥವಾ ನೀವಾದ್ರೂ ಮಾಡ್ಬೇಕು. ಅವ್ರ ಜೊತೆ ನೀವ್ ಮಾತಾಡ್ಲೇಬೇಕು ಅನ್ನುವಂತಹ ಕೋರಿಕೆ ನಿಮಗಿರತ್ತ? ಹೌದು. ಅಂದ್ರೆ ಅವ್ರು 3 ದಿನ ಟ್ರಿಪ್ ಹೋದ್ರೆ 3 ದಿನ ನಿಮ್ ಕೈಯಲ್ಲಿ ಮಾತಾಡದೆ ತಡ್ಕೊಳ್ಲಿಕ್ಕೆ ಆಗೋದಿಲ್ವಾ? ಅವ್ರು ಬರುವಷ್ಟರಲ್ಲಿ, ಮನೆಗೆ ಬರುವಷ್ಟರಲ್ಲಿ 2ರಿಂದ 3 ಸಾರಿ ನೀವು ಮಾತಾಡಿರ್ಬೇಕು, ಇಲ್ಲಾಂದ್ರೆ ನಿಮ್ ಜೀವ ನಿಲ್ಲೋದಿಲ್ಲ. ಅದು ತಂದೆ ತಾಯಿಗಳಾಗಿ ನಿಮ್ಮ ಮನಸ್ಸು, ನಿಮ್ಮ ಕೋರಿಕೆ. ನಿಜನ? ಈ ಮಕ್ಕಳನ್ನ ಸಮ್ಮರ್ ಹಾಲಿಡೇಸ್ಗೆ ಅಜ್ಜಿ ತಂದಿರ ಮನೆಗೆ ಕಳಿಸ್ತಿರಲ್ವಾ? ಅಲ್ಲಿಗೆ ಕಳ್ಸಿದ್ಮೇಲೆ ಏನು ರೂಲ್, ಏನು ವಾಡಿಕೆ ಪ್ರಕಾರ ಏನ್ ನಡಿಲೇಬೇಕು? ದಿನಕ್ಕೊಂದ್ಸರಿ ಆದ್ರೂ ಕಾಲ್ ಮಾಡ್ಬೇಕು. ನಿಜನ? ಪ್ರತಿದಿನ ಒಂದ್ಸರಿ ಆದ್ರೂ ಮಗನ ಜೊತೆ ಅಥವಾ ಮಗಳ ಜೊತೆ ಮಾತಾಡ್ಲೇಬೇಕು. ಅವ್ರು ಎಲ್ಲಿದ್ರು ಅದು ಅನವಶ್ಯಕ. ಅವ್ರಿಗೆ ಸಮ್ಮರ್ ಹಾಲಿಡೇಸ್ ಇದೆಯೋ ಅದು ಅನವಶ್ಯಕ. ನಾನು ನನ್ನ ಮಕ್ಕಳ ಜೊತೆ ಸಮ್ಮರ್ ಹಾಲಿಡೇಸ್ಗೆ ಅವ್ರ ಅಜ್ಜಿ ತಂದಿರೋ ಮನೇಲಿ ಇರ್ಬೇಕಾದ್ರೆ ದಿನಕ್ಕೊಂದ್ಸರಿ ಆದ್ರೂ ಮಾತಾಡ್ಬೇಕು.
ನಿಮ್ಮೆಲ್ಲರಿಗೂ ಈ ಕೋರಿಕೆ ಇರುತ್ತಾ? ಹೌದು. ಒಂದ್ ವೇಳೆ ಕಾಲ್ ಮಾಡದೇ ಇರುವಂತಹ ದಿನ ನೋಡಿ, ನೀವು ಪಡುವಂತಹ ನಿಮ್ಮಲ್ಲಿರುವಂತಹ ಕಾತುರತೆ ನೋಡಿ, ಕಾಲ್ ಮಾಡದೇ ಇರುವಂತಹ ದಿನ. ಮನೇಲಿ ಎಲ್ಲ ಇದ್ರೂ ಸಹ ಏನೋ ಒಂದು ರೀತಿಯಾಗಿ ಅಸಮಾಧಾನ. ಏನಕ್ಕೆ? ಸಮಾಧಾನ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಏನಕ್ಕೆ? ಮಗ ಕಾಲ್ ಮಾಡಿಲ್ಲ, ಮಗಳು ಕಾಲ್ ಮಾಡಿಲ್ಲ. ಮಾತಾಡ್ಬೇಕಾ ನೀವು ಮಕ್ಕಳ ಜೊತೆ? ಆ ಕೋರಿಕೆ ನಿಮಗಿದ್ಯಾ? ಇದೆ. ಈಗ ನೀವ್ ಯೋಚನೆ ಮಾಡಿ ನೋಡಿ, ಪ್ರತಿದಿನ ಪ್ರಾರ್ಥನೆ ಮಾಡುವಂತಹ ನಾವು ಒಂದು ದಿನ ಟೈಮ್ ಆಗೋಗಿದೆ ಅಂತಾನೋ ಅಥವಾ ಬಿಸಿ ಅಂತಾನೋ ಸ್ಕಿಪ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ನಿಮ್ಮ ಮಕ್ಕಳು ಹೇಗೆ ಬಿಸಿ ಅಂತ ಹೇಳಿ ಒಂದಿನ 2 ದಿನ ಮಾತಾಡುವಂತಹದ್ದು ನಿಮ್ಮ ಹತ್ರ ನಿಲ್ಸಿದ್ರೆ ನಿಮ್ಗೆ ಆಗುತ್ತೋ, ಹಂಗೆ ಅಲ್ವಾ ದೇವ್ರಿಗೂ ಆಗುವಂತಹದ್ದು. ಹೌದಾ? ನೀವು ಒಂದಿನ ಬಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸ್ಕಿಪ್ ಮಾಡಿ, ಇವತ್ತು ಟೈಮ್ ಇಲ್ಲ, ಅರ್ಜೆಂಟ್ ಆಗೋಗಿದೆ, ಅಥವಾ ಟ್ಯಾಕ್ಸಿ ಬಂದ್ಬಿಟ್ಟಿದೆ, ಅಥವಾ ಬಸ್ ಬಂದ್ಬಿಟ್ಟಿದೆ ಅಂತ ಹೇಳಿ ಓಡೋಗ್ತಿರೋ, ಪ್ರಾರ್ಥನೆ ಮಾಡದೆ ನಿಮ್ಮ ತಂದೆ ಜೊತೆ ಮಾತಾಡೋದು ಸ್ಕಿಪ್ ಮಾಡಿ ಓಡೋದ್ರೆ ಅದ್ ಹೆಂಗಿರುತ್ತೆ? ಸೇಮ್ ಅಲ್ವಾ? ನಿಮ್ ಮಕ್ಕಳು ನಿಮ್ ಜೊತೆ ಮಾತಾಡದೇ ಇದ್ರೆ ಹೆಂಗಿರುತ್ತೋ ಒಂದ್ ದಿನ, ಹಂಗೆ ಅಲ್ವಾ ಇರುವಂತಹದ್ದು ನೀವು ದೇವ್ರ ಜೊತೆ ಮಾತಾಡದೇ ಇರ್ಬೇಕಾದ್ರೆ. ಅದಕ್ಕೆ ದೇವ್ರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಪ್ರಿಯರೇ ಸತ್ಯವೇದದಲ್ಲಿ. ಒಂದ್ಸರಿ ನೋಡೋಣ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 22ನೇ ವಚನ. ಯಾಕೋಬೆ, ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ಇಸ್ರಾಯೇಲೇ, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ಸಾಕು ಪ್ರಿಯರೇ, ಏನರ್ಥ ಆಯ್ತು ನಮ್ಗೆ ಇದ್ರಲ್ಲಿ? ಅಲ್ಲಿ ಯಾಕೋಬೆ ಅನ್ನುವಂತಹ ಜಾಗದಲ್ಲಿ ನಿಮ್ ಹೆಸರುಗಳನ್ನ ಇಟ್ಕೊಂಡು ಓದಿ. ಓಕೆ, ನಿಮ್ ಹೆಸರುಗಳನ್ನ ಇಟ್ಕೊಂಡು ಓದಿ ಒಂದ್ಸಾರಿ. ಏನಂತ ಕೇಳ್ತಿದ್ದಾರೆ ದೇವರು ಪ್ರತಿಯೊಬ್ಬೊಬ್ಬರಿಗೂ? ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ನೀನು ನನ್ನನ್ನ ಪ್ರಾರ್ಥಿಸಲಿಲ್ಲ. ಹೌದಾ? ಅಥವಾ ಮಗನೇ, ಮಗಳೇ ಅಂತ ಇಟ್ಕೊಂಡು ಓದಿ. ಮಗನೇ, ನೀನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ, ನನಗ್ ಪ್ರಾರ್ಥನೆ ಮಾಡಿಲ್ಲ. ನಾವೇನೋ ಹೊರಟೋಗ್ಬಿಡ್ತಿದ್ವಿ ಬಿಸಿ ಅಂತ ಅನ್ಕೊಂಡು ಸ್ಕಿಪ್ ಮಾಡಿ, ನಮಗ್ ನೆನಪು ಇಲ್ಲ ನಾವು ಪ್ರಾರ್ಥನೆ ಸ್ಕಿಪ್ ಮಾಡಿದ್ವಿ ಇವತ್ತು ಅಂತ ಹೇಳಿ. ನಾವು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿ ಕೆಲವು ಸಾರಿ ನಮಗ್ ನೆನಪು ಇರೋದಿಲ್ಲ. ಆದ್ರೆ ದೇವ್ರು ಮಾತ್ರ ಕೊರಗ್ತಿರ್ತಾರಂತೆ. ಹೌದಾ? ನನ್ನ ಮಗ ಇವತ್ತು ನನ್ನ ಜೊತೆ ಮಾತಾಡಿಲ್ಲ ಅಂತ ಹೇಳಿ ಕೊರಗ್ತಿರ್ತಾರಂತೆ. ನೀನಾದರೂ ನನಗೆ ಪ್ರಾರ್ಥನೆ ಮಾಡಲಿಲ್ಲ. ಇಸ್ರಾಯೇಲೇ, ಅಲ್ಲೂ ಅಷ್ಟೇ, ಮಗನೇ ಅಥವಾ ಮಗಳೇ ಅಂತ ಇಟ್ಕೊಂಡು ಓದಿ. ಮಗನೇ, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ಒಂದಿನ ಮಾತಾಡಿಲ್ಲ ಅಂದ್ರೆ ದೇವ್ರ ಮನಸ್ಸಲ್ಲಿ ಈ ನನ್ ಮಗ ನನ್ ಮೇಲೆ ಏನಾದ್ರು ಬೇಜಾರ್ ಮಾಡ್ಕೊಂಡ, ಇವತ್ ನನ್ ಜೊತೆ ಮಾತಾಡಿಲ್ಲ ಅವನು. ಇದು ದೇವರ ಮನಸ್ಸು. ನಿಮಗೆ ದೇವರ ಪ್ರೀತಿಯಲ್ಲಿ ಸಾಸಿವೆ ಕಾಳಷ್ಟು ಪ್ರೀತಿಯನ್ನ ತೆಗೆದು ತಂದೆ ತಾಯಿಯಲ್ಲಿ ಇಟ್ಟಿದ್ದಾರೆ. ಆ ತಂದೆ ತಾಯಂದಿರಿಗೆ ತಮ್ಮ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ಆ ಸಾಸಿವೆ ಕಾಳಷ್ಟು ಇಟ್ರಲ್ವಾ ಪ್ರೀತಿ, ಅಷ್ಟು ಬೆಟ್ಟದಷ್ಟಿದೆ ದೇವರ ಮನಸ್ಸಲ್ಲಿ ಪ್ರೀತಿ ನಮ್ಮ ಮೇಲೆ. ಇನ್ನ ದೇವ್ರಿಗೆ ಹಿಂಗಾಗಿರ್ಬೇಕು. ನಾವು ದೇವ್ರ ಜೊತೆ ಮಾತಾಡದೆ ಹೋಗಿ, ನಾವು ದೇವ್ರಿಗೆ ಏನು ಹೇಳ್ದೆ ಒಂದಿನ ಹೊರಟೋದ್ರೆ ಹೊರಗಡೆ, ಇನ್ ದೇವ್ರು ಹೆಂಗೆಲ್ಲ ಬಾಧೆ ಪಡ್ತಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡಿ. ನನ್ ಮಗ ಏನಾದ್ರು ಬೇಜಾರ್ ಮಾಡ್ಕೊಂಡ ನನ್ನ ಮೇಲೆ? ಈ ಪ್ರಶ್ನೆಗಳನ್ನೆಲ್ಲ ನಾವು ಕೇಳ್ಬೇಕು ಅಷ್ಟಕ್ಕೂ ದೇವ್ರ ಹತ್ರ. ಹೌದಾ? ನಾವು ದೇವ್ರ ಮುಂದೆ ಕುತ್ಕೊಂಡು, ತಂದೆ ನೀನ್ ನನ್ ಜೊತೆ ಮಾತಾಡಿಲ್ಲ ಇವತ್ತು ಯಾಕೆ ಅಂತ ನಾವ್ ಕೇಳ್ಬೇಕು. ಆ ಪ್ರಶ್ನೆಯನ್ನ ದೇವ್ರು ಕೇಳ್ತಿದ್ದಾರೆ. ಹೌದಾ? ನೀನೇನಾದ್ರು ನನ್ ಮೇಲೆ ಬೇಜಾರ್ ಮಾಡ್ಕೊಂಡ ಅಂತ ನಾವ್ ಕೇಳ್ಬೇಕು. ದೇವ್ರು ಕೇಳ್ತಿದ್ದಾರೆ ಈ ಪ್ರಶ್ನೆಯನ್ನ. ನನ್ನ ಮಗ ಏನಾದ್ರು ಬೇಜಾರ್ ಮಾಡ್ಕೊಂಡ ನನ್ನ ಮೇಲೆ ಅಂತ ಹೇಳಿ ದೇವ್ರು ಕೇಳ್ತಿದ್ದಾರೆ. ಹೌದಾ? ಒಂದ್ಸರಿ ಯೋಚನೆ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ಪ್ರಾರ್ಥನೆಯನ್ನ ಸ್ಕಿಪ್ ಮಾಡುವುದಕ್ಕಿಂತ ಮುಂಚೆ, ಅಥವಾ ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ, ಇದನ್ನೆಲ್ಲ ಒಂದ್ಸರಿ ಯೋಚನೆ ಮಾಡಿ ನೋಡಿ. ನೀವು ನಿಮ್ಮ ಮಕ್ಕಳನ್ನ ಹೆಂಗ್ ನೋಡ್ತೀರೋ ಹಂಗೆ ನಾವೆಲ್ಲರೂ ಸಹ ದೇವರಿಗೆ. ಅವರು ಬೇಜಾರು ಮಾಡ್ಕೋತಾರೆ. ಅವರು ನನ್ನ ಮಕ್ಕಳು ಯಾಕೆ ನನ್ನ ಜೊತೆ ಮಾತಾಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಹಾಕೊಂಡು ಕೊರಗ್ತಿರ್ತಾರೆ ಮನಸ್ಸಿನಲ್ಲಿ, ನೀವು ಮತ್ತೆ ಮಾತಾಡುವವರಿಗೂ. ಇಷ್ಟಕ್ಕೂ ಬಿಸಿ ಅನ್ನುವಂತಹ ರೀಸನ್ ಕೊಟ್ವಲ್ವಾ ನಾವು ದೇವರ ಜೊತೆ ಮಾತಾಡ್ಬೇಕು ಅಂದ್ರೆ? ನಾವು ಬಿಸಿ ಇದ್ದೀವಿ, ಇವತ್ತು ಕೆಲಸ ಜಾಸ್ತಿ ಇದೆ, ಅದಕ್ಕೆ ಮರ್ತು ಹೋದ್ವಿ, ಸ್ಕಿಪ್ ಮಾಡಿದ್ವಿ ಅನ್ನುವಂತಹ ರೀಸನ್ ಕೊಟ್ವಲ್ವಾ? ಸತ್ಯವೇದದಲ್ಲಿ ಒಂದಷ್ಟು ಜನರನ್ನ ನೋಡೋಣ, ಒಂದಿಬ್ಬರನ್ನ ನೋಡ್ಕೊಂಡು ಮುಂದೆ ಹೋಗೋಣ. ಅವ್ರ ಸ್ಕೆಡ್ಯೂಲ್ ಏನಾಗಿತ್ತು, ಅದ್ರ ಯಾವಾಗ್ಲಾದ್ರೂ ಅವ್ರ ಪ್ರಾರ್ಥನೆಯನ್ನ ಸ್ಕಿಪ್ ಮಾಡ್ತಿದ್ರ ಅನ್ನುವಂತಹದನ್ನ ನೋಡ್ಕೊಂಡು ಮುಂದೆ ಹೋಗೋಣ. ನಮಗ್ ಬುದ್ಧಿ ಬರುತ್ತೇನೋ ಅವಾಗ. ಓಕೆ, ಪ್ರಪ್ರಥಮವಾಗಿ ದಾನಿಯೇಲನು ಅನ್ನುವಂತಹ ವ್ಯಕ್ತಿಯ ಹೆಸರನ್ನ ನಾವೆಲ್ಲರೂ ಕೇಳಿದೀವಲ್ವಾ? ದಾನಿಯೇಲನು. ಓಕೆ, ಇಷ್ಟಕ್ಕೂ ನಾವ್ ಏನೇನ್ ಕೆಲಸ ಮಾಡ್ತೀವಿ ಪ್ರಿಯರೇ? ನಮ್ಮ ಉದ್ಯೋಗಗಳು, ನಮ್ಮ ಕೆಲಸಗಳೆಲ್ಲ ಚಿಕ್ಕ ಪುಟ್ಟ ಉದ್ಯೋಗಗಳು, ಕೆಲಸಗಳು ನಿಜನ ಇಲ್ವಾ? ಓಕೆ, ದಾನಿಯೇಲನು ಯಾವ ಪೊಸಿಷನ್ ಇದ್ರು ಅಂತ ಹೇಳಿ ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ. ದಾನಿಯೇಲನ ಗ್ರಂಥ. ದಾನಿಯೇಲನು ನಮಗಿಂತ ಬಿಸಿನಾ ಅಂತ ಹೇಳಿ ನೀವ್ ಹೇಳ್ಬೇಕು ಇದು ಓದಿದ ನಂತರ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 2ನೇ ಅಧ್ಯಾಯ
48ನೇ ವಚನ. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡಸ್ತಿಕೆಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೆಲ್ ಸಂಸ್ಥಾನದವನ್ನೆಲ್ಲ ಅಧೀನಪಡಿಸಿ 2:48 ದಾನಿಯೇಲನ ಗ್ರಂಥ 2:48. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡಸ್ತಿಕೆಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೆಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ನೇಮಿಸಿದನು. ಏನಂತೆ ದಾನಿಯೇಲನ ಪೊಸಿಷನ್ ಏನಂತೆ? ರಾಜನು ದಾನಿಯೇಲನನ್ನು ದೊಡ್ಡಸ್ತಿಕೆಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೇಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ರಾಜ್ಯವನ್ನೆಲ್ಲ ದಾನಿಯೇಲನ ಕೈ ಕೆಳಗಿಟ್ರಂತೆ. ಹೌದಾ? ನೆಕ್ಸ್ಟ್, ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ನೇಮಿಸಿದನು. ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ, ವಿದ್ವಾಂಸರು ಅನ್ನುವಂತಹ ಒಂದು ಗ್ರೂಪ್ ಇದ್ರೆ ಆ ಗ್ರೂಪ್ಗೆ ಮುಖ್ಯಸ್ಥರು ಇರ್ತಾರೆ. ಆ ಮುಖ್ಯಸ್ಥರಿಗೆಲ್ಲ ಹೆಡ್ ಯಾರಂತೆ? ದಾನಿಯೇಲನು. ಹೌದಾ? ಇನ್ ಎಷ್ಟು ಜನರ ಮೇಲೆ ಅಧಿಕಾರಿ ದಾನಿಯೇಲನು ಹೇಳಿ? ನಿಜ ಹೇಳ್ಬೇಕಂದ್ರೆ ಒಂಥರ ರಾಜನೇ, ಬಾಬೇಲಿಗೆ ರಾಜನೇ ಒಂಥರ ದಾನಿಯೇಲನು. ರಾಜನೇ ನೇಮಿಸಿತ್ತು ದಾನಿಯೇಲನನ್ನ. ಆದ್ರೆ ಒಂಥರ ಹೇಳ್ಬೇಕು ಅಂತ ಹೇಳಿದ್ರೆ ಆ ರಾಜನು ದಾನಿಯೇಲನನ್ನ ಯಾವ ಪೊಸಿಷನ್ ಅಲ್ಲಿ ಇಟ್ರು ಅಂತ ಹೇಳಿ ನೋಡಿದ್ರೆ ಒಂಥರ ರಾಜನೇ ದಾನಿಯೇಲನು. ಹೌದಾ? ವಿದ್ವಾಂಸರ ಮೇಲೆ ಮುಖ್ಯಸ್ಥರು, ಮುಖ್ಯಸ್ಥರಲ್ಲಿ ಮುಖ್ಯಸ್ಥರು ದಾನಿಯೇಲನು. ಬಾಬೇಲಿನ ರಾಜ್ಯವನ್ನೆಲ್ಲ ಅಧೀನಪಡಿಸಿ ಇಡೀ ರಾಜ್ಯ ದಾನಿಯೇಲನ ಕೈ ಕೆಳಗೆ. ಇದನ್ನು ನೋಡಿದಾಗ ಏನ್ ಅರ್ಥ ಆಗ್ತಿದೆ ನಿಮಗೆ? ಬಿಸಿ ಪರ್ಸನ್ VIP ನ ದಾನಿಯೇಲನು. ಹೌದು, ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿರುವಂತಹ ಮಿನಿಸ್ಟರ್ ದಾನಿಯೇಲನು. ಈಗಿನ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಎಷ್ಟು ಬಿಸಿ, ಎಷ್ಟು ಮುಖ್ಯ ನೀವು ಯೋಚನೆ ಮಾಡಿ ನೋಡಿ. ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಎಷ್ಟು ಮುಖ್ಯ, ಎಷ್ಟು ಬ್ಯುಸಿ ಆಗಿರ್ತಾರೆ. ಅವ್ರು ಬರ್ಬೇಕಾದ್ರೆ 0 ಟ್ರಾಫಿಕ್ ಇರುತ್ತೆ. ನಿಜನ? 0 ಟ್ರಾಫಿಕ್ ರಸ್ತೆಯಲ್ಲಿ. ಅಂದ್ರೆ ಟ್ರಾಫಿಕ್ ಎಲ್ಲ ಪೂರ್ತಿಯಾಗಿ ಬ್ಯಾರಿಕೇಡ್ ಗಳನ್ನೆಲ್ಲ ಹಾಕಿ ಸ್ಟಾಪ್ ಮಾಡಿ ಇವ್ರ ಗಾಡಿ ಹೋಗ್ಲಿಕ್ಕೆ ಮಾತ್ರ, ಇವರ ಕಾನ್ವಾಯ್ ಹೋಗ್ಲಿಕ್ಕೆ ಮಾತ್ರ ಜಾಗ ಬಿಟ್ಟಿರ್ತಾರೆ, ಅವಕಾಶ ಇರುತ್ತೆ. ಹೌದಾ? ಏನಕ್ಕೋಸ್ಕರ? ಪ್ರೈಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಟ್ರಾಫಿಕ್ ಅನ್ನ ಏನಕ್ಕೋಸ್ಕರ ಬ್ಲಾಕ್ ಮಾಡ್ತಾರೆ? ಅವ್ರು ಬಿಸಿ ಪರ್ಸನ್, ತುಂಬಾ ಬ್ಯುಸಿ ಆಗಿರ್ತಾರೆ. ಅವ್ರ ಟೈಮ್ ವೇಸ್ಟ್ ಆಗೋಂಗಿಲ್ಲ ಟ್ರಾಫಿಕ್ ಅಲ್ಲಿ ಅಲ್ಲಿ ಇಲ್ಲಿ ಅವ್ರ ಟೈಮ್ ವೇಸ್ಟ್ ಆಗೋಂಗಿಲ್ಲ. ಅವ್ರು ಸಾಕಷ್ಟು ಬ್ಯುಸಿ ಇರೋದ್ರಿಂದ ನಿಮ್ ಟ್ರಾಫಿಕ್ ಎಲ್ಲ ಬ್ಲಾಕ್ ಮಾಡಿ ಅವ್ರದ್ದು ಮಾತ್ರ, ಅವ್ರ ಕಾನ್ವಾಯ್ ಮಾತ್ರ ಹೋಗ್ಲಿಕ್ಕೆ ಬಿಡ್ತಾರೆ. ನಿಜನಾ? ಇವರೇ ಇಷ್ಟೊಂದು ಬ್ಯುಸಿನ? ಈಗಿರುವಂತಹ ಪ್ರೈಮ್ ಮಿನಿಸ್ಟರ್ಗಳು ಅಷ್ಟೊಂದು ಬ್ಯುಸಿನ? ಆಗಿರುವಂತಹ ದೊಡ್ಡ ದೊಡ್ಡ ರಾಜ್ಯಗಳಿಗೆ ಪ್ರೈಮ್ ಮಿನಿಸ್ಟರ್ ಅಂತ ದಾನಿಯೇಲನು. ದೊಡ್ಡ ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್. ಇನ್ನು ಅವ್ರು ಎಷ್ಟು ಬ್ಯುಸಿ ಆಗಿರ್ಬೋದು. ಒಂದು ಕಡೆ ರಾಜ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಿರ್ಬೇಕು, ಇನ್ನೊಂದ್ ಕಡೆ ಜನ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಿರ್ತಾರೆ ಬಂದು, ಅವರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು, ಇನ್ನೊಂದ್ ಕಡೆ ಬೇರೆ ರಾಜ್ಯಗಳ ಜೊತೆ ಸಂಬಂಧಗಳು ಹೇಗಿದೆ ಅಂತ ಹೇಳಿ ನೋಡ್ಬೇಕು. ಇಷ್ಟೆಲ್ಲ ನೋಡ್ಬೇಕಾ? ಹೌದು. ಇನ್ನು ಅವ್ರಿಗೆ ಸಮಯ ಇರುತ್ತೆ ಅಂತ ನಿಮಗೆ ಅನ್ಸುತ್ತಾ? ಸಮಯ ಇಲ್ಲದೆ ಇರುವಂತಹ ಆ ಪರಿಸ್ಥಿತಿಯಲ್ಲೂ ಸಹ ಪ್ರಾರ್ಥನೆ ಮಾಡುವಂತಹದನ್ನ ಮಾತ್ರ ಮಿಸ್ಸೇ ಮಾಡೋದಿಲ್ವಂತೆ. ಇಷ್ಟು ಬಿಸಿ. ನಾವು ಈ ವಚನವನ್ನ ಏನಕ್ಕೋಸ್ಕರ ಓದ್ಕೊಂಡ್ವಿ ಅಂದ್ರೆ ದಾನಿಯೇಲನು ಎಷ್ಟು ಬಿಸಿ ಅಂತ ಹೇಳಿ ನೋಡ್ಲಿಕ್ಕೆ ಈ ವಚನವನ್ನ ಓದಿದ್ವಿ. ದಾನಿಯೇಲನಿಗಿಂತ ಮೇಲ್ ಪೊಸಿಷನ್ ಅಲ್ಲಿ ಈ ಕಾಲದಲ್ಲಿ ಇರುವಂತವ್ರು ನಮ್ಮಲ್ಲಿ ಯಾರು ಇಲ್ಲ ಅಲ್ವಾ? ಇದ್ದೀರಾ ಪ್ರಿಯರೇ? ಇದ್ರೆ ಹೇಳಿ, ಪ್ರೈಮ್ ಮಿನಿಸ್ಟರ್ ಗಿಂತ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀವಿ ನಾವು ಇವಾಗ ಅನ್ನುವಂತವ್ರು ಹೇಳಿ. ಇದ್ದೀರಾ? ಹೌದಲ್ವಾ? ಹಾಗಾದ್ರೆ ದಾನಿಯೇಲನು ನಮ್ಗಿಂತ ಬ್ಯುಸಿ ಆಗಿದ್ಕೊಂಡು, ನಮಗಿಂತ 10 ಪಟ್ಟಷ್ಟು ಬ್ಯುಸಿ ಆಗಿದ್ಕೊಂಡು ಏನ್ ಮಾಡ್ತಿದ್ರು? ಪ್ರತಿದಿನ 6ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನ, 6-10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಏನರ್ಥ ಈ ವಚನದಿಂದ ನಮಗೆ? ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳನ್ನು ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಯಥಾ ಪ್ರಕಾರ, ಆ ಪದಕ ಅರ್ಥ ಏನು? ಇದು ಶಾಸನ ಹೊರಡಿದೆ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡ ಕಾರಣಕ್ಕೋಸ್ಕರ ಹೋಗಿ ಮಾಡ್ತಿರುವಂತ ಪ್ರಾರ್ಥನೆ ಅಲ್ಲ. ಪ್ರತಿದಿನ ಹೇಗ್ ಪ್ರಾರ್ಥನೆ ಮಾಡ್ತಿದ್ರು? ಯಥಾ ಪ್ರಕಾರ
ಪ್ರತಿನಿತ್ಯವೂ ಸಹ ಹೇಗ್ ಪ್ರಾರ್ಥನೆ ಮಾಡ್ತಿದ್ರು ದಿನಕ್ಕೆ 3 ಆವರ್ತಿ, ಅದೇ ತರ ಅವತ್ತೂ ಸಹ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ. ದಿನಕ್ಕೆ 3 ಸರಿ ಪ್ರಾರ್ಥನೆ ಮಾಡ್ತಿದ್ರೆ? ಹೌದು. ಯಥಾ ಪ್ರಕಾರನ ಅಂದ್ರೆ ಒಂದು ದಿನನೂ ಮಿಸ್ ಮಾಡದಂತೆ ಪ್ರತಿನಿತ್ಯವೂ ಪ್ರತಿದಿನವೂ ರೆಗ್ಯುಲರ್ ಆಗಿ ಪ್ರಾರ್ಥನೆ ಮಾಡ್ತಿದ್ರ? ಹೌದು. ಅಷ್ಟು ಬ್ಯುಸಿ ಆಗಿರುವಂತಹ ಮನುಷ್ಯ ಪ್ರತಿದಿನ ಅಟ್ಲೀಸ್ಟ್ 3 ಸರಿ ಆದ್ರೂ ತನ್ನ ತಂದೆ ಜೊತೆ ಮಾತಾಡ್ಬೇಕಂತೆ. ಅದು ಅದರ ಅರ್ಥ. ತನಗಿದ್ದಂತಹ ಅಭ್ಯಾಸ ಏನು, ಅಷ್ಟೊಂದು ಬ್ಯುಸಿ ಆಗಿದ್ರು ಸಹ ಈ ಬ್ಯುಸಿಯಾಗಿ ನನ್ನನ್ನು ಕೂರಿಸಿದ್ದೆ ನನ್ನ ತಂದೆ. ಹೌದಾ? ಈ ಪೊಸಿಷನ್ ಅಲ್ಲಿ ನನ್ನನ್ನು ಕೂರಿಸಿದ್ದೆ ನನ್ನ ತಂದೆ. ಅವ್ರ ಜೊತೆನೆ ಮಾತಾಡದೆ ಹೋಗಿ ನನ್ನ ಬ್ಯುಸಿ ಲೈಫ್ ಅಲ್ಲಿ ನಾನಿರುವಂತದ್ದು ಏನು? ಇದು ದಾನಿಯೇಲನ ಮನಸ್ಥಿತಿ. ನಮ್ಮಲ್ಲಿದೆಯಾ ಈ ಮನಸ್ಥಿತಿ? ಬ್ಯುಸಿ ಬ್ರದರ್, ಬ್ಯುಸಿ. ನಮ್ಮನ್ನು ಬ್ಯುಸಿಯಾಗಿ ಮಾಡಿದ್ ಯಾರು ಗೊತ್ತಾ? ದೇವ್ರೆ. ಬ್ಯುಸಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಅರ್ಥ ಏನ್ ಪ್ರಿಯರೇ? ಒಂದು ಉದ್ಯೋಗ ಇರಬೇಕು, ಇನ್ನೊಂದು ಮಕ್ಕಳಿರುವಂತ ಚಿಕ್ಕ ಮಕ್ಕಳು ಇರಬೇಕು, ಅವ್ರನ್ನ ನೋಡ್ಕೊಳ್ಳುವಂತಹ ಸಾಕಷ್ಟು ಕೆಲಸಗಳಿರುತ್ತೆ. ಆ ಮಗು ಕೊಟ್ಟಿದ್ದ ದೇವ್ರೆ, ನಮಗ್ ಉದ್ಯೋಗ ಕೊಟ್ಟಿದ್ದು ದೇವ್ರೆ, ನಮಗ್ ಆರೋಗ್ಯ ಕೊಟ್ಟಿದ್ದು ದೇವ್ರೆ, ಎದ್ದು ಓಡಾಡ್ತಿದ್ವಿ ಅಂತ ಹೇಳಿ ನಮ್ಮನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ಯುಸಿಯಾಗಿ ಇಟ್ಟಿದ್ದು ದೇವ್ರೆ. ಬ್ಯುಸಿಯಾಗಿ ಇಟ್ಟಂತಹ ದೇವರನ್ನೇ ಬ್ಯುಸಿ ಅಂತ ಹೇಳಿ ಮರ್ತೋಗಿ ಅವ್ರ ಜೊತೆನೆ ಮಾತಾಡದೇ ಇರ್ತೀವ? ದಾನಿಯೇಲನು ಎಷ್ಟು ಬ್ಯುಸಿ ಇದ್ರು ಸಹ ತನ್ನ ತಂದೆ ಜೊತೆ ಅಟ್ಲೀಸ್ಟ್ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾತಾಡ್ಲೇಬೇಕು, ಪ್ರಾರ್ಥನೆ ಮಾಡ್ಲೇಬೇಕು, ಈ ಪಾಲಿಸಿಯನ್ನ ಇಟ್ಕೊಂಡಿದ್ರು ತನ್ನ ಜೀವನದಲ್ಲಿ. ನಮ್ಮ ಜೀವನಗಳಲ್ಲಿ ಎಲ್ಲಿ ಪಾಲಿಸಿ? ಎಲ್ಲಿ ಪಾಲಿಸಿ? ನಮ್ಮ ಹತ್ರ ಇನ್ಶೂರೆನ್ಸ್ ಪಾಲಿಸಿಗಳಿರುತ್ತೆ ಅಷ್ಟೇ. ಈ ಪಾಲಿಸಿಗಳು ಪ್ರಾರ್ಥನೆ ಮಾಡ್ಲಿಕ್ಕೆಲ್ಲ ಪಾಲಿಸಿ ಇರೋದಿಲ್ಲ. ನಿಜನಾ? ನಮಗಿಂತ ಬ್ಯುಸಿ ಆಗಿರುವಂತಹ ವ್ಯಕ್ತಿ ಇವರೆಲ್ಲ ನಮಗೆ ಸ್ಫೂರ್ತಿ ಆಗಿರ್ಬೇಕು. ಈಗ ಮುಂದೆ ಪ್ರಾರ್ಥನೆ ಮಾಡುವಂತಹದನ್ನ ಸ್ಕಿಪ್ ಮಾಡುವಂತಹದ್ದು, ಪ್ರಾರ್ಥನೆ ಮಾಡುವಂತಹ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ರೂಢಿಸ್ಕೊಳ್ಳಿ. ಪ್ರತಿದಿನವೂ ಬಿಡದೆ, ಎಷ್ಟೇ ಬ್ಯುಸಿ ಇದ್ರು ಸಹ ನೀವು ಬ್ಯುಸಿ ಆಗಿರುವಂತಹದನ್ನ ಅಟ್ಲೀಸ್ಟ್ ನೀವು ಬ್ಯುಸಿ ಇದ್ದೀರಾ ಅಂತ ಹೇಳಿದ್ರೆ ಅದನ್ನೇ ನಿಮ್ಮ ತಂದೆ ಹತ್ರ ಹೇಳಿ, ತಂದೆ ಇವತ್ತು ಸಾಕಷ್ಟು ಕೆಲಸಗಳಿದೆ, ಅಥವಾ ಇವತ್ತು ನಾನು ಸೆಮಿನಾರ್ ಅಲ್ಲೇ ಇದ್ದೀನಿ, ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಯೆಗಳಲ್ಲೇ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ, ಇವತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಿಲ್ಲ, ಕ್ಷಮಿಸಿ ಅಂತ ಅದನ್ನಾದ್ರೂ ಹೇಳಿ. ಕೆಲವರಿಗೆ ನಾವು ಪ್ರಾರ್ಥನೆಯನ್ನ ಸ್ಕಿಪ್ ಮಾಡಿದ್ದೀವಿ ಅಥವಾ ಇವತ್ತು ಪ್ರಾರ್ಥನೆ ಮಾಡಿಲ್ಲ ಅನ್ನುವಂತಹ ನೆನಪು ಇರುವುದಿಲ್ಲ. ಅದು ದೊಡ್ಡ ತಪ್ಪು. ಹೌದಾ? ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿಯನ್ನು ನೋಡೋಣ. ಕೀರ್ತನೆಗಳು 5ನೇ ಅಧ್ಯಾಯ 5ನೇ ಅಧ್ಯಾಯ 3ನೇ ವಚನವನ್ನು ಓದೋಣ. 5:3. ಯೆಹೋವನು ಉದಯ ಕಾಲದಲ್ಲಿಯೇ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸಾಧುತ್ತರವನ್ನು ಎದುರು ನೋಡುತ್ತಿರುವೆನು. ಯಾರ ಕೀರ್ತನೆ ಅಂತ ಇದು? 5ನೇ ಅಧ್ಯಾಯ ಯಾರ ಕೀರ್ತನೆ? ದಾವೀದನದ್ದು. ಅಲ್ಲಿ ಮೇಲ್ ಹೆಡ್ಡಿಂಗ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ. ಹೌದಾ? ಓಕೆ. ದಾವೀದನು ಏನಂತ ಹೇಳ್ತಿದಾರೆ ಈಗ? ಅವ್ರು ಯಾವಾಗ ಪ್ರಾರ್ಥನೆ ಮಾಡ್ತಿದ್ರಂತೆ? ಇಷ್ಟಕ್ಕೂ ದಾವೀದನ್ ಯಾರು ರಾಜ? ನಿಜನಾ? ಸೇಮ್ ದಾನಿಯೇಲನು ಎಷ್ಟು ಬ್ಯುಸಿ ಇದ್ರೋ ದಾವೀದನು ಅಷ್ಟೇ ಬ್ಯುಸಿ. ಏಕೆಂದ್ರೆ ಇವರು ಮುಖ್ಯಸ್ಥರು, ಒಂದು ಇಡೀ ಪಟ್ಟಣಕ್ಕೆ ಮುಖ್ಯಸ್ಥರು, ಮುಖ್ಯವಾಗಿರುವಂತಹ ಬಾಧ್ಯತೆಗಳನ್ನು ವಹಿಸಿಕೊಂಡಿರುವಂತವರು. ಆ ಕಡೆ ದಾನಿಯೇಲನು ಪ್ರೈಮ್ ಮಿನಿಸ್ಟರ್, ಈ ಕಡೆ ದಾವೀದನು ರಾಜ. ಇವರೆಲ್ಲರೂ ಬ್ಯುಸಿನಾ? ನಮಗಿಂತ ಬ್ಯುಸಿನಾ? ನಮ್ಮಲ್ಲಿ ಯಾರು ಇಲ್ಲ ಅಲ್ವಾ ಇಷ್ಟೊಂದು ಬ್ಯುಸಿ ಇರುವಂತವ್ರು? ಏನಂತ ಹೇಳ್ತಿದ್ದಾರೆ ದಾವೀದನು? ಅಷ್ಟೊಂದು ಬ್ಯುಸಿ ಆಗಿರುವಂತಹ ದಾವೀದನು ಏನಂತ ಹೇಳ್ತಿದ್ದಾರೆ? ಯಾವಾಗ ಪ್ರಾರ್ಥನೆ ಮಾಡ್ತಿದ್ರಂತೆ ಇವರು? ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿ ಸೂರ್ಯ ಉದಯಿಸುವಂತಹ ಆ ಕಾಲದಲ್ಲಿ, ಸೂರ್ಯ ಉದಯಿಸುವಂತಹದನ್ನ ಶುರು ಮಾಡುವಂತಹದ್ದು ಬೆಳಿಗ್ಗೆ 4:15. ನಿಜನಾ? ಸ್ವಲ್ಪ 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 ಬೆಳಕು ಬರ್ತಾನೆ ಇರುತ್ತೆ, ಚಿಕ್ಕದಾಗಿ. 4:15 ನೀವು ಎದ್ದು ನೋಡಿದ ತಕ್ಷಣ ಆಕಾಶವನ್ನ ಬೆಳಕು ಆಗ್ಲೇ ಲೈಟ್ ಆಗಿ ಬರ್ಲಿಕ್ಕೆ 10% ಬೆಳಕಿದ್ರೆ 90% ಕತ್ಲಿರುತ್ತೆ. ಆದ್ರೆ ಸೂರ್ಯ ಉದಯಿಸ್ಲಿಕ್ಕೆ ಶುರು ಮಾಡಿದಾನೆ, ಆ ಕಿರಣಗಳು ಚಿಕ್ಕದಾಗಿ ಹೊರಗಡೆ ಬರ್ತಿದೆ ಅಂತ ಹೇಳಿದ್ರೆ ಸೂರ್ಯ ಉದಯಿಸ್ಲಿಕ್ಕೆ ಶುರು ಮಾಡಿದಾನೆ. 4:15. ಹೌದು. ಯಾವಾಗ ಮಾಡ್ತಿರಂತೆ ದಾವೀದನು ಪ್ರಾರ್ಥನೆಯನ್ನ? ಕತ್ತಲಿರುವಾಗ, ಇನ್ನು ಸೂರ್ಯ ಅವಾಗ ತಾನೇ ಉದಯಿಸ್ಲಿಕ್ಕೆ ಶುರು ಆಗ್ತಿರ್ಬೇಕಾದ್ರೆ ಅವಾಗ ಪ್ರಾರ್ಥನೆ ಮಾಡ್ತಿದ್ರಂತೆ ಎದ್ದು ಬೆಳಗ್ಗೆನೆ. ದಾವೀದನಿಗೆ ಇನ್ನೆಷ್ಟು ಕೆಲಸ ಇರ್ಬೇಕು? ಆಗ್ಲೇ ನಾವು ಮಾತಾಡ್ಕೊಂಡ್ವಲ್ವಾ ದಾನಿಯೇಲನ ಕೆಲಸವನ್ನ. ಅದೇ ಕೆಲಸ ದಾವೀದನಿಗೂ ಇರುತ್ತೆ. ಯಾಕಂದ್ರೆ ದಾವೀದನು ರಾಜ ಅಲ್ವಾ? ಏನೇನು ರಾಜ್ಯದಲ್ಲಿ ಜನರು ಬಂದು ತಮ್ಮ ಸಮಸ್ಯೆಗಳನ್ನ ನ್ಯಾಯ ಕೇಳ್ಬೇಕಾದ್ರೆ ಆ ನ್ಯಾಯವನ್ನೆಲ್ಲ ಪರಿಷ್ಕರಿಸ್ಬೇಕು, ಬೇರೆ ರಾಜ್ಯದ ಜೊತೆ ಒಪ್ಪಂದಗಳನ್ನ ಮಾಡ್ಕೊಡುವಂತಹದ್ದಿರುತ್ತೆ, ಯುದ್ಧಗಳ ಕಡೆ ಗಮನ ಕೊಡುವಂತಹದ್ದಿರುತ್ತೆ. ಈ ಕೆಲಸ ಎಲ್ಲ ಇರುತ್ತಾ? ರಾತ್ರಿ ಮಲಗುವಂತಹದ್ದೇ ಎಷ್ಟಾಗ್ಬೋದು? ಲೇಟ್ ನೈಟ್ ಆಗೋಗಿರುತ್ತೆ. ಅಷ್ಟ್ ಜನರ ಜೊತೆ ಮಾತಾಡಿ, ಅಷ್ಟ್ ಜನರ ಸಮಸ್ಯೆಗಳನ್ನ ಬಗೆಹರಿಸಿ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟ್ರಲ್ಲಿ ಲೇಟ್ ನೈಟ್. ಮತ್ತೆ ಬೆಳಿಗ್ಗೆನೆ ಅಂತ ಹೇಳ್ತಿದ್ರೆ ಏನಕ್ಕೋಸ್ಕರ? ತಂದೆ ಜೊತೆ ಮಾತಾಡ್ಲಿಕ್ಕೆ.
ಅದಕ್ಕೆ ಸಮಯ ಇಲ್ಲ ಅಂತ ಹೇಳುವಂತವರಿಗೆ ದಾವಿದನು ಒಂದು ಅದ್ಭುತವಾಗಿರುವಂತಹ ಟಿಪ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಸಮಯ ಇಲ್ಲ ಅಲ್ವಾ, ಬೇಗ ಎದ್ದು ಹೇಳ್ಬಿಡಿ ಇನ್ಮೇಲೆ ಅಂತ ಹೇಳಿ. ಹೌದಾ? ನಿಮಗೆ ಎಷ್ಟು ಸಮಯ ಇರೋದಿಲ್ವೋ ನಿಮ್ಮ ದಿನದಲ್ಲಿ, ಅಷ್ಟು ಸಮಯ ಬೇಗ ಎದ್ದೇಳಿ, ಬೇಗ ಎದ್ದು ನಿಮ್ಮ ತಂದೆ ಜೊತೆ ಮಾತಾಡಿ. ಯಾಕಂದ್ರೆ ಯಾರು ಬೆಳಿಗ್ಗೆನೆ ಡಿಸ್ಟರ್ಬ್ ಮಾಡೋದಿಲ್ಲ ಅಲ್ವಾ, ಬೆಳಿಗ್ಗೆನೆ ಯಾರು ಯಾವ ಮೀಟಿಂಗ್ ಗಳನ್ನ ಇಟ್ಕೊಳ್ಳೋದಿಲ್ಲ ಅಲ್ವಾ, ಅಂದ್ರೆ ಬೇರೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಮೀಟಿಂಗ್ ಗಳ ಬಗ್ಗೆ ಹೇಳ್ತೀವಿ. ಬೆಳಿಗ್ಗೆನೆ ಯಾರು ಯಾವ ಮೀಟಿಂಗ್ ಗಳನ್ನ ಇಟ್ಕೊಳ್ಳೋದಿಲ್ಲ ಅಲ್ವಾ. ನೀವು ದಿನ ಮೀಟಿಂಗ್ ಗಳು ಶುರು ಆದ್ರೆ ಅಲ್ವಾ ನೀವು ಬಿಸಿ ಇರುವಂತಹದ್ದು, ನಿಮ್ ಉದ್ಯೋಗಕ್ಕೆ ಟೈಮ್ ಆದ್ರೆ ಅಲ್ವಾ ನೀವು ಬಿಸಿ ಆಗುವಂತಹದ್ದು. ಅದಕ್ಕೆ ಒಂದ್ ಕೆಲಸ ಮಾಡಿ, ನೀಟಾಗಿ ಬೇಗ ಎದ್ದೇಳಿ. ಎಷ್ಟು ಬೇಗ ಎದ್ದೇಳಕ್ಕಾಗತ್ತೋ, ಎಷ್ಟು ನಿಮಗೆ ಟೈಮ್ ಸಾಕಾಗ್ತಿಲ್ವೋ ಅಷ್ಟು ಬೇಗ ಎದ್ದೇಳಿ ಬೆಳಿಗ್ಗೆ ಅಂತಿದ್ದಾರೆ ದಾವಿದನು. ಹೌದಾ? ಸಮಯ ಇಲ್ಲ, 10 ಮಿನಿಟ್ಸ್ ನೀವು ಪ್ರಾರ್ಥನೆ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ, ನೀವು ಉದ್ಯೋಗಕ್ಕೆ ಹೋಗೋದಕ್ಕಿಂತ ಮುಂಚೆ. ಆ 10 ಮಿನಿಟ್ಸ್ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ 10 ಮಿನಿಟ್ಸ್ 20 ಮಿನಿಟ್ಸ್ ಬೇಗ ಇದ್ದೇಳಿ ಬೆಳಿಗ್ಗೆ. ಆ ಪ್ರಾರ್ಥನೆಯನ್ನ ಅಲ್ಲಿ ಮಾಡಿ ಆಮೇಲೆ ದಿನವನ್ನ ಶುರು ಮಾಡಿ ಅಂತಿದ್ದಾರೆ ದಾವಿದನು. ಹೌದಾ? ಕಲಿಬಹುದಾ ಇದನ್ನ ನೋಡಿದ್ರೆ? ನಮಗೆ ಸಿಕ್ಕಿರುವಂತಹದ್ದು ಅತ್ಯಮೂಲ್ಯವಾಗಿರುವಂತಹ ಭಾಗ್ಯ ಪ್ರಿಯ. ನಿಜವಾಗಿ ಗೂಗಲ್ ಮೀಟ್ ಅಲ್ಲಿ ಬೆಳಿಗ್ಗೆನೆ ಎದ್ದು ದೇವರ ಸಹವಾಸದಲ್ಲಿ ದೇವರೊಂದಿಗೆ ಮಾತಾಡಿ, ಅಥವಾ ದೇವರು ನಮ್ಮ ಜೊತೆ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದಾರೋ ಅದನ್ನ ಕೇಳಿಸ್ಕೊಳ್ಳುವಂತಹ ಭಾಗ್ಯ, ದೇವರ ಸಹವಾಸದಲ್ಲಿರುವಂತಹ ಭಾಗ್ಯ ಬೆಳಿಗ್ಗೆ ಎದ್ದೊಡನೆ ಸಾಕಷ್ಟು ಜನರಿಗಿಲ್ಲ ಈ ಪ್ರಪಂಚದಲ್ಲಿ. ನೀವೇ ಧನ್ಯರು, ಭಾಗ್ಯವಂತರು. ಆ ಭಾಗ್ಯವನ್ನ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳೋಣ ಅದನ್ನ. ನಾವ್ ಈಗ ಏನ್ ಮಾಡ್ತಿದೀವೋ ಗೂಗಲ್ ಮೀಟ್ ಅಲ್ಲಿ ಸೇರಿ ಪ್ರಾರ್ಥನೆ ಮಾಡುವಂತಹದ್ದು, ದೇವರನ್ನ ಆರಾಧನೆ ಮಾಡುವಂತಹದ್ದು, ವಾಕ್ಯ ಕೇಳುವಂತಹದ್ದು, ನಾವ್ ಮಾಡ್ತಿರುವಂತ ಈ ಕೆಲಸ ದಾವಿದನು ಮಾಡ್ತಿದ್ದಂತಹ ಕೆಲಸದ ಜೊತೆ ಸಮ. ನಿಜಾನ ಇಲ್ವಾ? ಯಾಕಂದ್ರೆ ಅವ್ರು ಬೆಳಿಗ್ಗೆನೆ ಎದ್ದು ಮಾಡ್ತಿದ್ರಂತೆ ಈ ಪ್ರಾರ್ಥನೆಗಳನ್ನೆಲ್ಲ. ದೇವರಿಗೆ ಹೇಳ್ತಿದ್ರೆ ದಾವಿದನು, ನನ್ನ ಸ್ವರ ಬೆಳಿಗ್ಗೆನೆ ನಿನ್ ಕೇಳಿಸುತ್ತೆ ತಂದೆ ಅಂತ. ಅವ್ರು ಮಾಡ್ತಿರುವಂತ ಕೆಲಸವನ್ನ ನಾವು ಮಾಡ್ತಿದ್ದೀವಿ ಇವತ್ತು. ಧನ್ಯರ ಅಲ್ವಾ ನಾವು? ಅಷ್ಟು ದೊಡ್ಡ ಭಕ್ತನು ಮಾಡಿದಂತಹ ಕೆಲಸವನ್ನ ನಾವು ಮಾಡ್ತಿದೀವಿ. ಅವ್ರು ಬೆಳಿಗ್ಗೆನೆ ಆರಾಧನೆ ಮಾಡ್ತಿದ್ರಂತೆ ದೇವರನ್ನ, ನಾವು ಮಾಡ್ತಿದೀವಲ್ವಾ? ಧನ್ಯರು ನಾವು. ಆದ್ರೆ ಇದಿಷ್ಟು ಸಾಕು ಅನ್ನುವಂತಹ ಮನಸ್ಥಿತಿ ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ನೀವು ನಿಮ್ಮ ತಂದೆಯ ಜೊತೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಮಾತಾಡುವಂತಹ ಸೆಪರೇಟ್ ಸಮಯ ಇರಬೇಕು. ಸೆಪರೇಟ್ ಆಗಿ ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡುವಂತಹ ಸಮಯ ಇರಬೇಕು. ಅದನ್ನೂ ಸಹ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕು. ವಾಕ್ಯದ ಜೊತೆ, ಆರಾಧನೆಯ ಜೊತೆ, ಎಲ್ಲದರ ಜೊತೆಯೂ ಸಹ ಪರ್ಸನಲ್ ಆಗಿ ನೀವು ನಿಮ್ಮ ತಂದೆ ಜೊತೆ ಮಾತಾಡುವಂತಹ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಇರಬೇಕು. ಹೌದಾ? ಯೇಸು ಕ್ರಿಸ್ತರು ಒಲಿವ ಬೆಟ್ಟಕ್ಕೆ ಹೋಗ್ತಿದ್ರಂತೆ ರಾತ್ರಿ. ಏನಕ್ಕೋಸ್ಕರ? ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ. ಬೆಳಗ್ಗಿನಿಂದ ಎಷ್ಟು ಸರಿ ಪ್ರಾರ್ಥನೆ ಮಾಡಿರ್ಬೇಕು ಇವರು? ಬೆಳಿಗ್ಗಿನಿಂದ ಎಷ್ಟು ಸರಿ ಪ್ರಾರ್ಥನೆ ಮಾಡಿರ್ಬೇಕು? ಮಾಡಿರ್ತಾರಲ್ವ, ಮತ್ತೆ ವಾಕ್ಯ ಶುರು ಮಾಡ್ಬೇಕಾದ್ರೆ ಮಾಡಿರ್ಬೋದು, ಅಥವಾ ಇನ್ನೊಂದ್ ಕಡೆ ಮಾಡಿರ್ಬೋದು. ಸಾಕಷ್ಟು ಜನ ಇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿಸ್ಕೊಂಡವ್ರು ಇರ್ತಾರೆ, ಎಲ್ಲರೂ ಇರ್ತಾರಲ್ವಾ. ಸಾಕಷ್ಟು ಸರಿ ಪ್ರಾರ್ಥನೆ ಮಾಡಿರ್ಬೋದಲ್ವಾ ಬೆಳಿಗ್ಗಿನಿಂದ. ಮತ್ತೆ ರಾತ್ರಿ ಹೋಗಿ ಒಂಟಿಯಾಗಿ ತನ್ನ ತಂದೆ ಜೊತೆ ಮಾತಾಡ್ತಿದ್ರಂತೆ ಬೆಟ್ಟಗಳಿಗೆ. ಹೌದಾ? ಆ ಪ್ರಾರ್ಥನೆ ಬಗ್ಗೆ ನಾವು ಈಗ ಮಾತಾಡ್ಕೊಳ್ತಿದ್ವಿ ಪರ್ಸನಲ್ ಆಗಿ. ನೀವು ನಿಮ್ಮ ತಂದೆ ಜೊತೆ ಬೇರೆ ಯಾರು ಇಲ್ಲದೆ ಇರ್ಬೇಕಾದ್ರೆ ಮಾತಾಡುವಂತಹ ಆ ಸಮಯ. ಓಕೆ? ಅದನ್ನ ಮಿಸ್ ಮಾಡಿದ್ರೆ ದೇವ್ರು ಏನಂತ ಬಾಧೆ ಪಡ್ತಾರೆ, ನನ್ನ ಮಗ ಯಾಕೋ ನನ್ನ ಜೊತೆ ಇವತ್ತು ಮಾತಾಡಿಲ್ಲ, ನನ್ ಮಗ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾನ. ನಾವು ಕೇಳುವಂತ ಪ್ರಶ್ನೆಗಳನ್ನೆಲ್ಲ ಪಾಪ ಅವ್ರು ಕೇಳ್ತಾರ ಆಮೇಲೆ. ಓಕೆ? ಅವರನ್ನ ಕೊರಗಿಸುವಂತಹದ್ದು ತಪ್ಪಲ್ವಾ? ಅವರನ್ನು ಯೋಚನೆ ಮಾಡಿಸುವಂತಹದ್ದು ತಪ್ಪಲ್ವಾ? ಓಕೆ, ಈಗ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇನ್ನೊಂದೇ ಒಂದು ಸ್ಟೆಪ್ ನೋಡ್ಕೊಂಡು ಮುಂದೆ ಹೋಗೋಣ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡ್ಬೇಕಾ? ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂತಹದ್ದು ಮಾತ್ರನಾ? ಯಾಕೆಂದ್ರೆ ಇದು ಪ್ರಾರ್ಥನೆಗಳ ಬಗ್ಗೆ ಸಾಕಷ್ಟು ಜನರಿಗಿರುವಂತಹ ಡೌಟ್ ಅಲ್ವಾ. ಮೊಣಕಾಲು ಊರಿನೇ ಪ್ರಾರ್ಥನೆ ಮಾಡ್ಬೇಕಾ? ನಾರ್ಮಲ್ ಪ್ರಾರ್ಥನೆ ಮಾಡಿದ್ರೆ ನಮ್ಮ ತಂದೆ ನಮ್ಮ ಮಾತು ಕೇಳೋದಿಲ್ವಾ? ನಿಮಗೆ ಅನ್ಸುತ್ತೆ? ಕೇಳ್ತಾರೆ ಅಣ್ಣ, ಆದ್ರೆ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 40ನೇ ವಚನ. ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು. ಅದಕ್ಕೆ ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು. ಏನರ್ಥ ಆಯ್ತು ಈ ಮಾತಿನಿಂದ ನಮಗೆ? ಪೇತ್ರನು ಅವರೆಲ್ಲರನ್ನು ಹೊರಕ್ಕೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಮೊಣಕಾಲೂರ್ತಿರುವಂತಹದ್ದು ಯಾರು? ಈ ವಚನದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಿರುವಂತಹದ್ದು ಯಾರು? ಪೇತ್ರನು. ಶಿಷ್ಯರಲ್ಲಿ ಅಗ್ರಗಣ್ಯನು, ಶಿಷ್ಯರಲ್ಲಿ ಪರಲೋಕದ ಬೀಗದ ಕೈಯನ್ನ ಹೊಂದ್ಕೊಂಡಿರುವಂತವರು.
ಎಷ್ಟ್ ಜನ ನಮ್ಮಲ್ಲಿ ಇದಕ್ಕಿಂತ ದೊಡ್ಡವರು ಇದ್ದೀವಿ? ಪೇತ್ರನಿಗಿಂತ ದೊಡ್ಡವರು ನಮ್ಮಲ್ಲಿ ಎಷ್ಟ್ ಜನ ಇದ್ದೀವಿ? ಇದೀವಾ ಯಾರಾದ್ರೂ? ಇಲ್ವಾ? ನಮಗಿಂತ ಸಾಕಷ್ಟು ದೊಡ್ಡವರು ಏನ್ ಮಾಡ್ತಿದ್ದಾರೆ? ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಹೌದಾ? ನಾನು ಎಲ್ಲರಿಗೂ ವಯಸ್ಸಾಗಿರುವಂತವರಿಗೆ, ಆಗದೇ ಇರುವಂತವರಿಗೆ ಎಲ್ರೂ ಮಾಡ್ಬೇಕು ಅಂತ ನಾನು ಖಂಡಿತ ಹೇಳ್ತಿಲ್ಲ. ಅದರ ಅವಕಾಶ ಇದ್ರೆ ಖಂಡಿತವಾಗ್ಲೂ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಮೊಣಕಾಲು ಊರದೆ ಮಾಡಿದ್ರೆ ನಿಮ್ಮ ತಂದೆ ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲ ಅಂತ ನಾನು ಖಂಡಿತ ಹೇಳ್ತಿಲ್ಲ. ನೀವು ಮೊಣಕಾಲು ಊರದೆ ನೀವು ಎಲ್ಲಿ ಕುತ್ಕೊಂಡಿರುವಂತಹ ಜಾಗದಲ್ಲಿ ನೀವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದ್ರು ನಿಮ್ಮ ತಂದೆ ನಿಮ್ಮ ಮಾತನ್ನ ಕೇಳ್ತಾರೆ. ಆದ್ರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತಹದ್ದು ನಿಮ್ಮ ತಂದೆಗೆ ನೀವು ತೋರಿಸುವಂತಹ ಗೌರವ, ಅವರ ಪರಿಶುದ್ಧತೆಗೆ, ಅವರ ನಿಷ್ಕಲ್ಮಶತೆಗೆ ನೀವು ತೋರಿಸುವಂತಹ ಮರ್ಯಾದೆ. ಹೌದಾ? ಪ್ರೀತಿ ಇದೆಯಾ ಅಂತ ಹೇಳಿದ್ರೆ ಸಾಕಷ್ಟಿದೆ. ತಂದೆಗೆ ನಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ಹೇಳಿದ್ರೆ ಸಾಕಷ್ಟಿದೆ. ಹೇಳ್ಕೊಡ್ಲಿಕ್ಕೆ ಆಗದೇ ಇರುವಷ್ಟು ಪ್ರೀತಿ ಇದೆ. ಆದ್ರೆ ಆ ಪ್ರೀತಿಯನ್ನ ನಾವು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಅದು ಸರಿ ಇರೋದಿಲ್ಲ ಅಲ್ವಾ? ನಿಮ್ಮ ಮಗ ಚಿಕ್ಕ ವಯಸ್ಸಲ್ಲಿ ಈ 4 ವರ್ಷ 5 ವರ್ಷ ಅಥವಾ 3 ವರ್ಷ ಇರ್ಬೇಕಾದ್ರೆ ನಿಮ್ ಹೆಸರಿಡಿದು ಕರೆದ್ರೆ ಅದೊಂಥರ ಮುದ್ದಾಗಿರುತ್ತೆ. ಅವ್ನು 20 ವರ್ಷ ಆದ ನಂತರವೂ ಸಹ ನಿಮ್ ಹೆಸರಿಡಿದು ಜೋರಾಗಿ ಕರಿತಿದ್ದಾನೆ ಅಂತ ಅನ್ಕೊಳ್ಳಿ. ಅದ್ ಸರಿ ಇರೋದಿಲ್ಲ ಅಲ್ವಾ? ಸರಿ ಬರೋದಿಲ್ಲ ಅಲ್ವಾ? ಅವಾಗ ಅದೊಂದ್ ಕಾಲದಲ್ಲಿ ಮುದ್ದಾಗಿತ್ತು, ಇವಾಗ ಅದ್ ಸರಿ ಬರೋದಿಲ್ಲ ಅಲ್ವಾ? ನೀಟಾಗಿ ತಂದೆ ಅಥವಾ ಅಪ್ಪಾಜಿ ಅಪ್ಪ ಅಂತ ಹೇಳಿ ಕರೆದ್ರೇನೆ ಅದಕ್ಕೊಂದು ಮರ್ಯಾದೆ, ಬೆಲೆ. ಅವಾಗ್ಲೇ ನಿಮಗ್ ಸಿಕ್ಕಿರುವಂತಹ ಗೌರವ ಸಿಕ್ಕುವಂತಹದ್ದಲ್ವಾ? ಹಂಗೆ ಇಲ್ಲೂ ಸಹ ಮೊಣಕಾಲು ಊರುವಂತಹ ಪರಿಸ್ಥಿತಿ ಇದ್ದಾಗ, ಅನುಕೂಲತೆ ಇದ್ದಾಗ ಮೊಣಕಾಲು ಊರಿ. ಇಲ್ಲ ಅಂತ ಹೇಳಿದ್ರೆ ಸಂತೋಷ. ಆ ಪರಿಸ್ಥಿತಿ ಇಲ್ವಾ? ಹಾಗಿದ್ರೆ ಹಂಗೆ ಪ್ರಾರ್ಥನೆ, ನೀವು ಹೆಂಗ್ ಕೂತಿದ್ದೀರೋ, ನೀವು ಯಾವ ಸ್ಥಿತಿಯಲ್ಲಿ ಕೂತಿದ್ದೀರೋ ಹಂಗೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದ್ರು ಸಹ, ಕಣ್ಣು ಓಪನ್ ಮಾಡಿ ಪ್ರಾರ್ಥನೆ ಮಾಡಿದ್ರು ನಿಮ್ ತಂದೆ ನಿಮ್ ಪ್ರಾರ್ಥನೆ ಕೇಳ್ತಾರೆ ಅಲ್ವಾ? ಅದು ನಮಗಿರುವಂತಹ ಲಿಬರ್ಟಿ. ಆದ್ರೆ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ನಮಗ್ ಸಿಕ್ಕದಂತಹ ಚಾನ್ಸ್ ಇದು ಮೊಣಕಾಲು ಊರ್ಲಿಕ್ಕೆ ಅಂತ ಅನ್ಕೊಂಡು ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಅಪೋಸ್ತಲರು ದೊಡ್ಡ ದೊಡ್ಡ ಸ್ತಂಭಗಳು ಈ ಕೆಲಸವನ್ನ ಮಾಡ್ತಿದ್ದಾರೆ. ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 36ನೇ ವಚನದಲ್ಲೂ ಸಹ ನೀವು ಇದನ್ನ ನೋಡ್ಬೋದು. ಅವ್ರು ಮೊಣಕಾಲು ಊರ್ತಿದ್ದಾರೆ, ನಾವು ಮೊಣಕಾಲು ಊರ್ಬೇಕಲ್ಲ? ಇದೆಲ್ಲ ಚಿಕ್ಕ ಚಿಕ್ಕ ಮ್ಯಾನರಿಸಮ್ಸ್. ನಮ್ಮ ತಂದೆ ಮುಂದೆ ನಾವು ಕಲ್ತಿರುವಂತಹ ಸಂಸ್ಕಾರವನ್ನ ಏನ್ ಕಲ್ತಿದೀವೋ, ಸತ್ಯವೇದವನ್ನು ನೋಡಿ, ಭಕ್ತರ ಸಂಸ್ಕಾರಗಳನ್ನೆಲ್ಲ ನೋಡಿ ಏನ್ ಕಲ್ತಿದೀವೋ ಅದನ್ನ ನಾವು ಮತ್ತೆ ಪ್ರದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೀವಿ ಅಷ್ಟೇ. ಓಕೆ, 2 ಪಾಯಿಂಟ್ ಅನ್ನ ಇಷ್ಟೊತ್ತು ಮಾತಾಡ್ಕೊಂಡಿದ್ದೀವಿ. ಒಂದು, ಪ್ರಾರ್ಥನೆಯನ್ನು ಮಿಸ್ ಮಾಡಬಾರ್ದು, ಪ್ರಾರ್ಥನೆ ಮಾಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ದೇವ್ರು ಕೊರಗ್ತಿರ್ತಾರೆ ಅವರ ಮನಸ್ಸಿನಲ್ಲಿ, ನನ್ನ ಮಗ ಏನಕ್ಕೋಸ್ಕರ ನನ್ನ ಜೊತೆ ಮಾತಾಡಿಲ್ಲ ಅಂತ ಹೇಳಿ. ಅದು ಫಸ್ಟ್ ಪಾಯಿಂಟ್. ಅಂದ್ರೆ ಸೆಕೆಂಡ್ ಪಾಯಿಂಟ್, ಅವಕಾಶ ಇದ್ದಾಗ ದೇವರಿಗೆ ಪೂರ್ತಿ ಗೌರವ ಕೊಟ್ಟು, ಪೂರ್ಣ ಮರ್ಯಾದೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂತಹದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಓಕೆ, ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತಹದನ್ನ ನೋಡಿ ನಿಮ್ಮ ಮಕ್ಕಳು ಸಹ ಅದನ್ನ ಕಲಿತಾರೆ ಮನೆಯಲ್ಲಿ. ನೀವು ಹೇಳ್ಕೊಡ್ಬೇಕಾಗಿಲ್ಲ ಸಪರೇಟ್ ಆಗಿ ಮೊಣಕಾಲೂರ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಡುವಂತಹ ಅವಶ್ಯಕತೆ ಇಲ್ಲ. ಅವರು ಸಹ ಹಾಗೆ ಪ್ರಾರ್ಥನೆ ಮಾಡ್ತಾರೆ. ನೀವು ಮಾಡಿದ್ದನ್ನ ನೋಡಿ ಕಲಿತಾರಲ್ವಾ ಅವರು. ಓಕೆ, ಅದನ್ನ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಪಾಯಿಂಟ್ ಬರೋಣ. ಇಷ್ಟಕ್ಕೂ ದೇವರು ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾರಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಅನ್ನುವಂತಹ ಒಂದು ಪಾಯಿಂಟ್ ಅನ್ನ ಮಾತಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ? ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಯಾರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಬಾಧ್ಯತೆ ನಮ್ಮ ಮೇಲಿದೆ ಅಂತ ಹೇಳಿ. ದೇವರು ಭೂಮಿಯ ಮೇಲೆ ಯಾರು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲಾರ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಪ್ರಿಯರೇ. ಇನ್ನೊಂದ್ಸಾರಿ ಹೇಳ್ತದೆ, ದೇವರು ಭೂಮಿಯ ಮೇಲೆ ಇಷ್ಟು ಜನ ಇದ್ದೀವಲ್ವಾ, 820 ಕೋಟಿ ಜನ ಇದ್ದೀವಲ್ವಾ, ಇಷ್ಟು ಕೋಟಿ ಜನರಲ್ಲಿ ಎಲ್ಲರೂ ಸಹ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲರ ಪ್ರಾರ್ಥನೆಗಳನ್ನು ಕೇಳ್ತಾರ ಅಂದ್ರೆ ಕೇಳೋದಿಲ್ವಾ? ಮಕ್ಕಳೇ ಅಲ್ವಾ ಎಲ್ರು ದೇವರಿಗೆ ಮಕ್ಕಳೇ ಅಲ್ವಾ? ಹಾಗಾದ್ರೆ ಎಲ್ರ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಯಾರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ? ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ. ಭಕ್ತಿಹೀನನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಯಾರ ಪ್ರಾರ್ಥನೆ ಕೇಳ್ತಾರಂತೆ, ಯಾರ ಪ್ರಾರ್ಥನೆ ಕೇಳೋದಿಲ್ವಂತೆ? ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳೋದಿಲ್ಲ, ಭಕ್ತರ ಪ್ರಾರ್ಥನೆ ದೇವರು ಕೇಳ್ತಾರೆ. ಇವಾಗ ಹೇಳಿ, ಯಾರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ ದೇವರು? ಭಕ್ತರ ಪ್ರಾರ್ಥನೆ ಮಾತ್ರ.
ಒಂದು ರೂಮಲ್ಲಿ 100 ಜನ ಇದ್ದಾರೆ ಅಂತ ಹೇಳಿದ್ರೆ ಆ ರೂಮಲ್ಲಿ 50 ಜನ ಭಕ್ತಿಹೀನರಿದ್ದಾರೆ, 50 ಜನ ಭಕ್ತರಿದ್ದಾರೆ ಅಂತ ಅನ್ಕೊಳ್ಳಿ. ದೇವ್ರು ಯಾರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ, 50 ಜನರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ, ಇನ್ನು 50 ಜನರ ಪ್ರಾರ್ಥನೆ ಕೇಳೋದಿಲ್ಲ. ನಿಜನಾ? ಹೌದು. ಇವಾಗ ನೀವ್ ಯೋಚನೆ ಮಾಡಿ ನೋಡಿ, ಒಂದು ವೇಳೆ ಇಲ್ಲಿ ಸೇರಿರುವಂತಹ ನಾವು ಅಥವಾ ದೇವರ ಮೇಲೆ ಯಾರ್ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆಯೋ, ಯಾರ್ಯಾರು ಪ್ರಾರ್ಥನೆಗಳನ್ನ ವಾಕ್ಯದ ಕಡೆ ಹೆಚ್ಚಾಗಿ ಆಸಕ್ತಿ ಕೊಡ್ತಿದಾರೋ, ಯಾರ್ಯಾರು ತಮ್ಮ ಪಾಪಗಳನ್ನ ಕಡಿಮೆ ಮಾಡ್ಕೊಂಡು ಪ್ರತಿನಿತ್ಯವೂ ತಮ್ಮನ್ನು ತಾವು ಪರಿಶುದ್ಧರನ್ನಾಗಿ ಮಾಡ್ಕೊಳ್ತಿದಾರೋ, ಇವರೆಲ್ಲರೂ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಆ ಗ್ರೂಪ್ ಅಲ್ಲಿ ನಾವು ಇದ್ದೀವಿ ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ, ಈಗ ನಮ್ಮ ಪ್ರಾರ್ಥನೆಯನ್ನ ದೇವ್ರು ಏನ್ ಮಾಡ್ತಾರೆ? ನಮ್ಮ ಪ್ರಾರ್ಥನೆಯನ್ನ ದೇವ್ರು ಏನ್ ಮಾಡ್ತಾರೆ? ಕೇಳ್ತಾರ ಇಲ್ವಾ? ಹೇಳ್ತಾರೆ ಅಣ್ಣ. ಕೇಳ್ತಾರಲ್ವಾ? ಓಕೆ, ಹಾಗಾದ್ರೆ ಉಳಿದಂತಹ ಜನರ ಪ್ರಾರ್ಥನೆಯನ್ನ ದೇವ್ರು ಏನ್ ಮಾಡೋದಿಲ್ಲ? ಕೇಳೋದಿಲ್ಲ. ಹಾಗಾದ್ರೆ ಅವ್ರಿಗೆ ರಕ್ಷಣೆ ಮಾರ್ಗದಲ್ಲಿ ಬರುವಂತಹ ಚಾನ್ಸೇ ಇಲ್ವಾ? ನೀವ್ ಯೋಚನೆ ಮಾಡಿ ನೋಡಿ. ಕೆಲವರ ಪ್ರಾರ್ಥನೆ ದೇವರು ಕೇಳ್ತಾರೆ, ಕೆಲವರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಸ್ವಲ್ಪ ಜನರ ಪ್ರಾರ್ಥನೆ ದೇವರು ಕೇಳ್ತಾರೆ, ಇನ್ನೊಂದ್ ಸ್ವಲ್ಪ ಜನರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಇದು ಪಕ್ಷಪಾತ ಅಂತ ನಿಮ್ಗೆ ಅನ್ಸುತ್ತಾ? ಇದು ಪಕ್ಷಪಾತ ಅಂತ ನಿಮ್ಗೆ ಅನ್ಸುತ್ತಾ? ದೇವರು ಪಕ್ಷಪಾತ ಮಾಡ್ತಿದ್ದಾರೆ, ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ, ಬರೀ ಭಕ್ತರ ಪ್ರಾರ್ಥನೆ ಮಾತ್ರ ಕೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮಗ್ ಅನ್ಸುತ್ತೆ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಡಿ. ಇಷ್ಟಕ್ಕೂ ಈ ಭಕ್ತಿಹೀನರ ಇದನ್ನ ಕೇಳ್ಬೇಕಾದ್ರೆ ಸಾಕಷ್ಟು ಜನ ಇನ್ನೊಂದು ಡೌಟ್ ಬಂದಿರುತ್ತೆ. ಏನು ಬ್ರದರ್, ನೀವ್ ಇವಾಗ ತಾನೇ ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತ ಹೇಳಿದ್ರಲ್ವಾ? ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳಿರುವಂತ ಉದಾಹರಣೆಗಳಿದೆಯಲ್ವ ಸತ್ಯವೇದದಲ್ಲಿ. ಆ ಸುಂಕದವರು ಬಂದು ಆ ಪರಿಸಾಯನ ಜೊತೆ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಸುಂಕದವರ ಪ್ರಾರ್ಥನೆಯನ್ನ ಕೇಳ್ತಾರಲ್ವಾ ದೇವರು ಅನ್ನುವಂತಹ ಡೌಟ್ ಬಂದಿರುತ್ತೆ. ಬಂದಿದ್ರೆ ಸಂತೋಷ, ಬಂದಿಲ್ಲ ಅಂತ ಹೇಳಿದ್ರೆ ಸತ್ಯವೇದ ಇನ್ನು ಚೆನ್ನಾಗಿ ಓದ್ಬೇಕು. ಓಕೆ, ಹಾಗಾದ್ರೆ ನೀವು ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ ಅಂತ ಹೇಳಿದ್ರಿ. ಆದ್ರೆ ಭಕ್ತಿಹೀನನಾಗಿದ್ದಂತಹ ಸುಂಕದವನು ಬಂದು ದೇವರು ಮುಂದೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೇಳಿದ್ರಲ್ವಾ ದೇವ್ರು? ಪರಿಸಾಯನ ಪ್ರಾರ್ಥನೆಗಿಂತ ಹೆಚ್ಚಾಗಿ ಭಕ್ತಿಹೀನನ ಪ್ರಾರ್ಥನೆಯನ್ನೇ ಅಲ್ವಾ ಕೇಳಿದ್ದು ದೇವ್ರು? ಇಷ್ಟಪಟ್ಟಿದ್ದು ಈ ಭಕ್ತಿಹೀನನ ಪ್ರಾರ್ಥನೆಯನ್ನೇ ಅಲ್ವಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರ್ಬೋದು. ಒಂದೇ ಒಂದು ಎಕ್ಸೆಪ್ಷನ್ ಇದೆ, ಒಂದೇ ಒಂದು ಎಕ್ಸೆಪ್ಷನ್. ಭಕ್ತಿಹೀನರ ಪ್ರಾರ್ಥನೆಯನ್ನೂ ದೇವರು ಕೇಳ್ತಾರೆ. ಯಾವಾಗ? ಒಂದೇ ಪ್ರಾರ್ಥನೆ. ಬೇರೆ ಬೇರೆ ತರ ಡಿಸೈನ್ ಆಗಿ ಪ್ರಾರ್ಥನೆ ಮಾಡಿದ್ರೆ ಕೇಳೋದಿಲ್ಲ. ಅವ್ರು ಒಂದೇ ತರ ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾರೆ. ಅವ್ರ ಚಾನ್ಸ್ ಇರುವಂತಹದ್ದು ಪ್ರಾರ್ಥನೆ ಮಾಡುವಂತಹದ್ದು ಒಂದೇ ತರ ಪ್ರಾರ್ಥನೆ. ಏನು ಆ ಪ್ರಾರ್ಥನೆ? ತಂದೆ, ನಾನ್ ಪಾಪಿ, ನಾನ್ ತಪ್ಪನ್ನ ಒಪ್ಕೊಂಡಿದ್ದೀನಿ, ನಾನು ಇಷ್ಟುವರೆಗೂ ನಾನು ಮಾಡಿರುವಂತಹ ತಪ್ಪುಗಳನ್ನ ಕ್ಷಮಿಸು, ಇನ್ ಮುಂದೆ ನೀತಿವಂತನಾಗಿ ಜೀವನ ಮಾಡ್ತೀನಿ. ಈ ಪ್ರಾರ್ಥನೆಯನ್ನ ಮಾಡಿದ್ರೆ ಮಾತ್ರ ದೇವ್ರು ಕೇಳಿರೋ ಹಾಗೆ ನೀವು ಸತ್ಯವೇದದಲ್ಲಿ ನೋಡ್ತೀರಾ. ನಿಜನಾ? ಯಾವಾಗ ಯಾರಾದ್ರೂ ಬಂದು ತಂದೆ, ನಾನು ಅರ್ಹತೆ ಇಲ್ಲದೆ ಇರುವಂತವ್ರು ನಿಮ್ಮ ಸನ್ನಿಧಾನದಲ್ಲಿ ನನ್ನ ಪಾಪಗಳನ್ನ ನಾನು ಒಪ್ಕೊಳ್ತಿದ್ದೀನಿ, ನಾನು ಪಾಪಿ, ನಾನು ದ್ರೋಹಿ, ನನ್ನ ಪಾಪಗಳನ್ನ ನಾನು ಬಿಟ್ಬಿಡ್ತಿದ್ದೀನಿ, ಈ ಪಾಪ ಅರಿಕೆಯ ಪ್ರಾರ್ಥನೆ ಏನಿದೆ, ಈ ಪ್ರಾರ್ಥನೆಯನ್ನ ಮಾಡಿದ್ರೆ ಮಾತ್ರ, ಭಕ್ತಿಹೀನರ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು ಸಹ, ಅಂದ್ರೆ ಭಕ್ತಿಹೀನರಾಗಿದ್ದು ಅವ್ರು ಪ್ರಾರ್ಥನೆ ಮಾಡಿದ್ರು ಸಹ ಇದೊಂದು ಪ್ರಾರ್ಥನೆ ಮಾತ್ರ ಕೇಳ್ತಾರೆ. ಇನ್ನು ಉಳಿದಂತಹ ಪ್ರಾರ್ಥನೆಗಳೆಲ್ಲ ಇದೆಯಲ್ವಾ? ತಂದೆ, ಆರೋಗ್ಯ ಸರಿ ಇಲ್ಲ, ಅವರಿಗೆ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ನೋಡಿ ಸ್ವಲ್ಪ ತಡ್ಕೊಳ್ಲಿಕ್ಕೆ ಬಲ ಕೊಡಿ, ಅಥವಾ ಸ್ವಸ್ಥ ಮಾಡಿ, ಈ ಪ್ರಾರ್ಥನೆ ಆಗಿರ್ಬೋದು, ಅಥವಾ ಇನ್ನೊಂದು ಪ್ರಾರ್ಥನೆ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತಹ ಜ್ಞಾನ ಕೊಡಿ, ಈ ಪ್ರಾರ್ಥನೆ ಆಗಿರ್ಬೋದು. ಈ ಪ್ರಾರ್ಥನೆಗಳು ಭಕ್ತಿಹೀನರು ಮಾಡಿದ್ರೆ ಕೇಳೋದಿಲ್ಲ. ನಮಗ ಡಿಫ್ರೆನ್ಸ್ ಅರ್ಥ ಆಗ್ತಿದ್ಯಾ? ಎರಡು ವರ್ಗದ ಜನ ಇದ್ದಾರೆ, ಒಬ್ರು ಭಕ್ತರು, ಒಬ್ರು ಭಕ್ತಿಹೀನರು. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ವಂತೆ. ಅದಕ್ಕೆ ಒಂದೇ ಒಂದು ಎಕ್ಸೆಪ್ಷನ್ ಇದೆ. ಯಾವ ಸಂದರ್ಭದಲ್ಲಿ ಮಾತ್ರ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ? ತಮ್ಮ ಪಾಪಗಳನ್ನು ಒಪ್ಕೊಂಡು ದೇವ್ರ ಹತ್ರ ಮತ್ತೆ ಬರ್ತೀನಿ ಅಂದ್ರೆ ಆ ಪ್ರಾರ್ಥನೆಯನ್ನು ಮಾತ್ರ ಕೇಳ್ತಾರೆ. ಇನ್ಯಾವ ತರ ಪ್ರಾರ್ಥನೆನೂ ಕೇಳೋದಿಲ್ವಾ? ಇನ್ಯಾವ ತರ ಪ್ರಾರ್ಥನೆ ಮಾಡಿದ್ರು ಭಕ್ತಿಹೀನರಲ್ಲಿ ದೇವರು ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಈ ಭಕ್ತರಿಗೆ ಒಂದು ಚಾನ್ಸ್ ಇದೆಯಂತೆ. ಆ ಚಾನ್ಸ್ ಏನು? ಭಕ್ತಿಹೀನರು ತಂದೆ, ನಮ್ಗೆ ಆರೋಗ್ಯ ಸರಿ ಇಲ್ಲ, ನನ್ ಕೈಲಿ ನೋವು ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ಬಲ ಕೊಡಿ ಅಂದ್ರೆ, ಅಥವಾ ನನ್ಗೆ ಈ ಒಂದು ಕಾಯಿಲೆ ಇದೆ, ಇದನ್ನ ಸ್ವಸ್ಥ ಮಾಡಿ ಅಂತ ಅವ್ರು ಪ್ರಾರ್ಥನೆ ಮಾಡ್ಕೊಂಡ್ರೆ, ಅಥವಾ ನನ್ಗೆ ಆರೋಗ್ಯ ಸಮಸ್ಯೆ ಇದೆ, ಅಥವಾ ನನ್ನ ಮಕ್ಕಳಿಗೆ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದ್ರೆ ಅವರ ಪ್ರಾರ್ಥನೆಯನ್ನು ದೇವ್ರು ಕೇಳೋದಿಲ್ವಂತೆ. ಅದೇ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನಿಮ್ ಪ್ರಾರ್ಥನೆಯನ್ನ ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಲ್ವಾ, ಆ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಾರೆ. ನಾನು ಹೇಳಿರುವಂತಹದ್ದು ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಭಕ್ತಿಹೀನರು ತಮ್ಮ ಸ್ವಂತಕ್ಕೆ ತಾವು ಪ್ರಾರ್ಥನೆ ಮಾಡ್ಕೊಂಡಾಗ ದೇವರು ಅದನ್ನು ಕೇಳೋದಿಲ್ಲ. ಅದೇ ಭಕ್ತರು ಭಕ್ತಿಹೀನರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ, ಅವರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ, ತಂದೆ ಅವರನ್ನು ಕಾಪಾಡಿ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಿ ಅವರನ್ನ ಉಳಿಸ್ತಾರೆ. ಗೊತ್ತಾ? ಅದು ಭಕ್ತರಿಗಿರುವಂತಹ ಹಕ್ಕು, ಅಧಿಕಾರ. ಸತ್ಯವೇದದಲ್ಲಿ ನೋಡೋಣ ಒಂದ್ಸಾರಿ. ಯೋಬನ ಗ್ರಂಥ
42ನೇ ಅಧ್ಯಾಯ 42ನೇ ಅಧ್ಯಾಯ ಯೋಬನ ಗ್ರಂಥವನ್ನ ನೋಡುವುದಕ್ಕಿಂತ ಮುಂಚೆ ನಾನು ಆಗ್ಲೇ ಒಂದು ಮಾತು ಹೇಳಿದ್ನಲ್ವಾ, ಭಕ್ತಿಹೀನರ ಪ್ರಾರ್ಥನೆಯನ್ನ ಪಾಪ ಕ್ಷಮಾಪಣೆಯ ವಿಚಾರದಲ್ಲಿ ಮಾತ್ರ, ಪಾಪ ಅರಿಕೆಯ ವಿಚಾರದಲ್ಲಿ ಮಾತ್ರ ದೇವರು ಕೇಳ್ತಾರೆ ಅಂತ ಹೇಳಿ ಅದಕ್ಕೊಂದು ವಚನ ಓದ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಯಾಕೋಬನ ಹೀಗಿರಲು ನೀವು ಸ್ವಸ್ಥಚಿತ್ತರಾದರೆ ಹೀಗಿರಲು ನೀವು ಸ್ವಸ್ಥರಾಗಿರಬೇಕಾದರೆ ನಿಮ್ಮ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಇಲ್ಲಿ ನಮ್ಗೆ ಅರ್ಥ ಆಗುವಂತಹ ಪಾಯಿಂಟ್ ಒಂದಿದೆ. ಏನು? ಪಾಪಗಳನ್ನ ಅರಿಕೆ ಮಾಡುವಂತಹ ಆ ವಿಚಾರದಲ್ಲಿ ಮಾತ್ರ ದೇವರು ಪ್ರಾರ್ಥನೆಯನ್ನ ಕೇಳ್ತಾರೆ. ಅದಕ್ಕೆ ಅಲ್ಲಿ ಪಾಪ ಅರಿಕೆ ಮಾಡಿಕೊಳ್ಳಿ, ಪ್ರಾರ್ಥಿಸಿರಿ ಆ ವಿಚಾರವಾಗಿ, ಈ ವಿಚಾರವಾಗಿ. ಯಾಕಂದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ಭಕ್ತಿಹೀನರಿಗೆ ಹೇಳ್ತಿರುವಂತ ಅಂದ್ರೆ ಭಕ್ತಿಹೀನರೂ ಸಹ ಪಾಪ ಅರಿಕೆಗೋಸ್ಕರ ಅಥವಾ ಪಾಪ ಕ್ಷಮಾಪಣೆಗೋಸ್ಕರ, ತಂದೆ ನಾನು ಮಾಡಿರುವಂತಹ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ, ಈ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳ್ತಾರೆ. ಯಾರು ಮಾಡಿದ್ರೆ? ಭಕ್ತಿಹೀನರು ಮಾಡಿದ್ರು ಸಹ ಕೇಳ್ತಾರೆ ಆ ಪ್ರಾರ್ಥನೆಯನ್ನು. ಉಳಿದಂತಹ ಯಾವ ಪ್ರಾರ್ಥನೆಯನ್ನು ಭಕ್ತಿಹೀನರು ಮಾಡಿದ್ರೆ ದೇವ್ರು ಕೇಳ್ತಿಲ್ಲ. ಓಕೆ, ಇನ್ನು ಭಕ್ತರಿಗೆ ಕೊಟ್ಟಿರುವಂತಹ ಚಾನ್ಸ್ ಏನು ಅಂತ ಹೇಳಿ ನಮಗೆ ಗೊತ್ತಾಗ್ಬೇಕಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಯೋಬನ ಗ್ರಂಥಕ್ಕೆ ಒಂದ್ಸರಿ ಹೋಗೋಣ. ಯೋಬನ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನನಾದ ಎಲೀಫಜನನ್ನು ಕುರಿತು, ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡುವಂತೆ ನೀವು ಆಡಲಿಲ್ಲ. ಏನಾಗಿತ್ತಂತೆ ದೇವರಿಗೆ? ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು, ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. 10ನೇ ವಚನ ಓದೋಣ ಈಗ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ತೋತ್ರವನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಂತೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಬನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು? ತನ್ನ ಸ್ನೇಹಿತರಿಗೋಸ್ಕರ. ಇವು ಸ್ನೇಹಿತರೇ ಬಂದು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿದ್ರೆ ಕೇಳ್ತಿರ್ಲಿಲ್ವಾ ದೇವ್ರು? ಕೇಳ್ತಿರ್ಲಿಲ್ವಾ ಹೇಳಿ? ಸ್ನೇಹಿತರು ತಮ್ಮಗೋಸ್ಕರ, ಯೋಬನ ಸ್ನೇಹಿತರು ತಮಗೋಸ್ಕರ ತಾವೇ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ದೇವ್ರು ಕೇಳ್ತಿರ್ಲಿಲ್ವಾ? ಅಲ್ವಾ? ಆ ಚಾನ್ಸ್ ಯಾರಿಗಿದೆ? ಯೋಬನಿಗೆ. ಇದು ನೋಡಿದ್ರೆ ನಮ್ಗೇನ್ ಅರ್ಥ ಆಗ್ತದೆ? ನಿಮ್ಮ ಪಕ್ಕದಲ್ಲಿರುವಂತಹ ಸಹೋದರನ ಪ್ರಾರ್ಥನೆಯನ್ನ ದೇವರು ಕೇಳದೆ ಇರ್ಬೋದು, ಆದ್ರೆ ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ಒಂದ್ ವೇಳೆ ನೀವು ಭಕ್ತರಾಗಿದ್ರೆ, ಒಂದ್ ವೇಳೆ ನೀವು ದೇವರಿಗೆ ಇಷ್ಟ ಇರುವಂತವರಾಗಿದ್ರೆ, ನಿಮ್ಮ ಪಕ್ಕದಲ್ಲಿ ಕೂತಿರುವಂತಹ ವ್ಯಕ್ತಿ ನಿಮ್ಮ ಸಂಬಂಧಿಕನಾಗಿರ್ಬೋದು, ನಿಮ್ಮ ಬಂಧು ಬಳಗ ಆಗಿರ್ಬೋದು, ನಿಮ್ಮ ಸ್ನೇಹಿತನಾಗಿರ್ಬೋದು, ಆತನು ದೇವರಲ್ಲಿಲ್ಲ ಅಂತ ಹೇಳಿದ್ರೆ ಆತನ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ, ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ನಿಮ್ಗೆ ಇರುವಂತಹ ಲಕ್ಸುರಿ ನೋಡಿ, ಸ್ಪೆಷಾಲಿಟಿ ನೋಡಿ. ಹೌದಾ? ಇಬ್ರು ಪಕ್ಕದಲ್ಲಿ ಕೂತಿದ್ದೀರಾ, ಒಬ್ಬರ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಿದ್ದಾರೆ, ಇನ್ನೊಬ್ಬರ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಿಲ್ಲ. ಈಗ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾರೆ. ಅವ್ರಿಗೋಸ್ಕರನೇ ಪ್ರಾರ್ಥನೆ ಮಾಡ್ಕೊಟ್ರೆ ಆ ಪ್ರಾರ್ಥನೆಯನ್ನು ದೇವ್ರು ಕೇಳೋದಿಲ್ಲ, ಅನ್ಫಾರ್ಚುನೇಟ್ಲಿ. ಹೌದಾ? ಅವ್ರ ಆಕ್ಸಿಡೆಂಟ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಓಕೆ, ಈಗ ನೀವು ಹಾಸ್ಪಿಟಲ್ಗೆ ಹೋದಾಗ ಅವ್ರು ನಿಮ್ಮನ್ನು ನೋಡ್ತಾರೆ, ನೀವು ಹೇಳುವಂತಹ ಮಾತನ್ನ ಕೇಳುವಂತಹ ಶಕ್ತಿ ಇರುತ್ತೆ ಅಂತ ಅನ್ಕೊಳ್ಳಿ. ಬೆಡ್ ಮೇಲೆ ಅವ್ರು ಇರ್ಬೇಕಾದ್ರೆ ನೀವು ಹೇಳ್ತೀರ ಅವ್ರಿಗೆ, ನೀವು ಪ್ರಾರ್ಥನೆ ಮಾಡ್ಕೋ ಅಂತ. ಅವ್ರೊಂದು ವೇಳೆ, ತಂದೆ ನಾನು ಇಷ್ಟು ದಿನ ತಪ್ಪಾಗಿ ಜೀವನ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ, ಈ ಪ್ರಾರ್ಥನೆಯನ್ನು ಮಾಡಿದ್ರೆ ಖಚಿತವಾಗಿ ದೇವ್ರು ಕೇಳ್ತಾರೆ. ಆದ್ರೆ ಒಂದು ವೇಳೆ ನನ್ನ ಹಾಸ್ಪಿಟಲ್ ಹೊರಗಡೆ ತಂದ್ಬಿಡು, ಪ್ರಭು ಸಾಕಾಗೋಗಿದೆ, ನೋವು ತಡಿಲಿಕ್ಕೆ ಆಗ್ತಿಲ್ಲ ಅಂದ್ರೆ ಈ ಪ್ರಾರ್ಥನೆಯನ್ನು ದೇವ್ರು ಕೇಳೋದಿಲ್ಲ. ನೀವ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಆ ಪ್ರಾರ್ಥನೆಯನ್ನ, ತಂದೆ ಈತನಿಗೆ ಇನ್ನೊಂದು ಅವಕಾಶ ಕೊಡು, ಈತನಿಗೆ, ಈ ಬೆಡ್ ಮೇಲೆ ಇರುವಂತ ಈತನಿಗೆ ಇನ್ನೊಂದು ಅವಕಾಶ ಕೊಡು. ನೀವು ಆ ಒಂದು ಅವಕಾಶ ಕೊಟ್ರೆ ನಾನು ಪ್ರತಿನಿತ್ಯವೂ ಸಹ ತನ್ನ ಮನೆಗೆ ಹೋಗಿ ಸುವಾರ್ತೆ ಹೇಳ್ತೇನೆ. ಅವ್ನು ಮಾರ್ಪಡ್ತಾನೇನೋ,
ನರಕಕ್ಕೆ ಹೋಗುವಂತಹದ್ರಿಂದ ತಪ್ಪಿಸ್ಕೊಳ್ತಾನೇನೋ, ಈ ಪ್ರಾರ್ಥನೆಯನ್ನ ನೀವ್ ಮಾಡಿದ್ರೆ ಕೇಳ್ತಾರೆ ಗೊತ್ತಾ? ಒಂದ್ ವೇಳೆ ಅದು ನೀವ್ ಮಾಡುವಂತ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಅನುಕೂಲಿಸಿದ್ರೆ ಖಂಡಿತ ನೀವ್ ಮಾಡಿರುವಂತ ಪ್ರಾರ್ಥನೆಯನ್ನ ಕೇಳ್ತಾರೆ. ತನಗೋಸ್ಕರ ತಾನು ಮಾಡ್ಕೊಂಡಿರುವಂತ ಪ್ರಾರ್ಥನೆ ಕೇಳ್ತಿಲ್ಲ, ನೀವು ತನಗೋಸ್ಕರ ಮಾಡ್ತಿರುವಂತ ಪ್ರಾರ್ಥನೆ ಕೇಳ್ತಿದ್ದಾರೆ. ಇಲ್ಲೂ ಅಷ್ಟೇ, ಯೋಬನು ತನ್ನ ತನ್ನ ಸ್ನೇಹಿತರಿಗೋಸ್ಕರ ಮಾಡ್ತಿರುವಂತ ಪ್ರಾರ್ಥನೆಯನ್ನು ಕೇಳ್ತಿದ್ದಾರೆ ದೇವರು. ಯಾರ ಮೇಲೆ ಕೋಪ ಬಂದಿದ್ಯೋ ಅವರ ಪರವಾಗಿ ಇನ್ನೊಬ್ಬ ನೀತಿವಂತನು ಪ್ರಾರ್ಥನೆ ಮಾಡಿದ್ರೆ ಅದನ್ನ ಕೇಳ್ತಿದ್ದಾರೆ ದೇವರು. ನಿಜನಾ? ಈ ಭಾಗ್ಯ ನಮಗಿದ್ಯಾ? ಹಾಗಾದ್ರೆ ಎಷ್ಟು ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು ಪ್ರಿಯರೇ ನಾವು? ಎಷ್ಟು ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು? ಒಂದು ಕಾಲದಲ್ಲಿ ಇಸ್ರಾಯೇಲ್ಯರನ್ನ ಸಂಹಾರ ಮಾಡ್ತೀನಿ ಅನ್ನುವಂತಹ ನಿರ್ಣಯವನ್ನ ದೇವರು ತಗೊಂಡಾಗ ಹೇಳಿ, ಯಾರದನ್ನ ತಪ್ಪಿಸುವಂತಹದ್ದು ಯಾರು? ಮೋಶೆನ. ಇಸ್ರಾಯೇಲ್ಯರು ತಮಗೆ ತಾವೇ ತಂದೆ ನಮಗೆ ಶಿಕ್ಷೆ ಕೊಡ್ಬೇಡ, ದಯವಿಟ್ಟು ಕಾಪಾಡ್ಬಿಡು ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ಇನ್ನ 2ರಷ್ಟು ಶಿಕ್ಷೆ ಕೊಡ್ತಿದ್ರು ಗೊತ್ತಾ? ತಮಗೆ ತಾವೇ ಕೇಳಿದ್ರೆ ಒಂದು ವೇಳೆ ಆ ಮಾತನ್ನ, ನಮ್ಮನ್ನ ತಪ್ಪಿಸ್ಬಿಡು, ಈ ಶಿಕ್ಷೆ ನಮಗೆ ಆಗ್ಲಿಕ್ಕೆ ರೆಡಿ ಇಲ್ಲ, ನಮಗೂ ಕುಟುಂಬ ಇದೆ, ಬಂಧು ಬಳಗ ಎಲ್ಲ ನಮ್ಮನ್ನ ನಂಬ್ಕೊಂಡಿರುವಂತಹ ತುಂಬಾ ಜನ ಇದ್ದಾರೆ, ನಮ್ಮನ್ನ ತಪ್ಪಿಸುವ ಶಿಕ್ಷೆಯಿಂದ ಅಂತ ಕೇಳಿದ್ರೆ ನಿಲ್ಲಿಸ್ತಿರ್ಲಿಲ್ಲ ಗೊತ್ತಾ ದೇವ್ರು? ಯಾರು ಕೇಳಿದ್ದಕ್ಕೆ ನಿಲ್ಸಿದ್ರು? ಒಬ್ಬ ನೀತಿವಂತನು, ಒಬ್ಬ ಭಕ್ತನು ಕೇಳಿದ್ರೆ ಅಷ್ಟು ಜನರನ್ನ ಕಾಪಾಡ್ಲಿಕ್ಕೆ ರೆಡಿನ ದೇವ್ರು? ಹೌದು, ಪ್ರಾರ್ಥನೆಗಿರುವಂತಹ ಶಕ್ತಿ ಅದು. ನಾವು ಪ್ರಾರ್ಥನೆ ಅಂದ್ರೆ ಏನೋ ಸಿಲ್ಲಿಯಾಗಿ ತಗೊಳ್ತಿದ್ವಲ್ವಾ ಇಷ್ಟು ದಿನ. ಪ್ರಾರ್ಥನೆಗಿರುವಂತಹ ಶಕ್ತಿ ಏನು? ಒಬ್ಬ ಭಕ್ತನಿಗೋಸ್ಕರ 1000 ಜನ ಅನೀತಿವಂತರನ್ನ ಬೇಕಾದ್ರೂ ದೇವರು ನಿಮಗೋಸ್ಕರ, ನಿಮ್ಮನ್ನ ನಂಬಿ ಅವ್ರ ಮುಂದೆ ಮಾರ್ಪಡ್ತಾರೆ ಅನ್ನುವಂತಹ ಉದ್ದೇಶದಿಂದ ಅಷ್ಟು ಜನರನ್ನ ಉಳಿಸ್ಲಿಕ್ಕೆ ರೆಡಿ ದೇವರು. ಅದು ಒಬ್ಬ ಭಕ್ತರ ಪ್ರಾರ್ಥನೆಗಿರುವಂತಹ ಶಕ್ತಿ, ನಿಮ್ಮ ಪ್ರಾರ್ಥನೆಗಿರುವಂತಹ ಶಕ್ತಿ. ಯಾವತ್ ಮಾಡಿದೀವಿ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ? ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಶಕ್ತಿ ನಮಗಿದೆ, ನಿಜನಾ? ಇದೆ. ಆದ್ರೂ ನಾವು ಬೇಕಾಗಿರುವಂತ ಕೆಲಸಗಳಿಗೋಸ್ಕರನೇ ಪ್ರಾರ್ಥನೆ ಮಾಡುವಂತಹದನ್ನ ಮಿಸ್ ಮಾಡ್ತೀವಿ. ಇನ್ನೊಬ್ಬರಿಗೋಸ್ಕರ ಎಲ್ಲಿ ಮಾಡ್ತೀವಿ? ಭಕ್ತರ ಅಂದ್ರೆ ಅವ್ರಿಗೆ ಇರುವ ಲಕ್ಷಣ ಏನಣ್ಣ? ಭಕ್ತರ ಅನ್ಸ್ಕೊಳ್ಬೇಕಂದ್ರೆ ಭಕ್ತರು ಅಂತ ಹೇಳಿದ್ರೆ ನಾಗ್ಲೇ ಹೇಳಿದ್ನಲ್ವಮ್ಮ, ಈ ಮುಂಚೆ ದೇವರ ಮೇಲಿರುವಂತಹ ಆಸಕ್ತಿ, ವಾಕ್ಯದ ಮೇಲಿರುವಂತಹ ಆಸಕ್ತಿ, ಎಲ್ಲದಕ್ಕಿಂತ ಇನ್ನೂ ಒಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅವರು ತಮ್ಮನ್ನ ತಾವು ಪರಿಶುದ್ಧರನ್ನಾಗಿ ಮಾಡ್ಕೊಳ್ತಾ ಇರ್ಬೇಕು. ನೀತಿವಂತರು, ಭಕ್ತರು ಅಂತ ಹೇಳಿದ್ರೆ ಇರುವಂತಹ ಪಾಪಗಳನ್ನ ತ್ಯಜಿಸುವಂತಹ ಮನಸ್ಥಿತಿ ಇರ್ಬೇಕು. ಪ್ರಪಂಚದಲ್ಲಿ ಯಾರು ಪೂರ್ಣವಾಗಿರುವಂತಹ ನೀತಿವಂತರಿಲ್ಲ. ಆದ್ರೆ ಇರುವಂತಹ ಪಾಪಗಳನ್ನ ಪ್ರತಿದಿನವೂ ಸಹ ಒಂದೊಂದು ಪಾಪವನ್ನ ಬಿಡ್ತಾ ಪ್ರತಿನಿತ್ಯವೂ ಸಹ ತಮ್ಮನ್ನ ತಾವು ಪರಿಶುದ್ಧರು, ಇನ್ನೂ ಪರಿಶುದ್ಧರಾಗ್ತಿರ್ಬೇಕು. ನೆಕ್ಸ್ಟ್, ಪ್ರಾರ್ಥನೆಗಳಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಸಹವಾಸದಲ್ಲಿ, ವಾಕ್ಯದಲ್ಲಿ, ಇದರೆಲ್ಲದರಲ್ಲೂ ಸಹ ಬಿಡದೆ ತಪ್ಪದೆ ಇರಬೇಕು. ಓಕೆ, ಇವರೇ ಭಕ್ತರು. ಈ ಕ್ವಾಲಿಟಿ ಎಲ್ಲ ನಮಗಿದೆ ಅಂತ ಹೇಳಿದ್ರೆ ನಾವು ಭಕ್ತರೇ, ಹೌದಾ? ಎಲ್ಲದರಲ್ಲೂ ಸಹ ದೇವರು ಹೇಳಿರುವಂತ ಈ ಕಾರ್ಯಕ್ರಮದಲ್ಲೆಲ್ಲ ನಿರತರಾಗಿ ಚಾಚು ತಪ್ಪದೆ ಪಾಲ್ಗೊಳ್ತಿದ್ವಿ. ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಇದರೆಲ್ಲದರಲ್ಲೂ ಇದ್ದೀವಿ. ವಾಕ್ಯದ ಮೇಲೆ ಸಾಕಷ್ಟು ಆಸಕ್ತಿ ಇದೆ. ಪರಲೋಕಕ್ಕೋಸ್ಕರ ಎದುರು ನೋಡ್ತಿದ್ವಿ, ನಿತ್ಯ ಜೀವಕ್ಕೋಸ್ಕರ ಎದುರು ನೋಡ್ತಿದ್ವಿ. ನಮ್ಮ ಪಾಪಗಳನ್ನ ಪ್ರತಿದಿನವೂ ಕಡಿಮೆ ಮಾಡ್ಕೊಳ್ತಿದ್ವಿ, ಪ್ರತಿದಿನ ನೀತಿವಂತರಾಗ್ತಿದ್ವಿ. ಇಷ್ಟು ಕಂಡೀಷನ್ ಇದ್ರೆ ನಾವು ಭಕ್ತರು. ಓಕೆ, ಸರಿ. ವಿಮೋಚನಕಾಂಡ 32ನೇ ಅಧ್ಯಾಯ 7ನೇ ವಚನ. 32:7. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಹಿಡಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲ್ಯರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಓದ್ಬೇಕಣ್ಣ? ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪ ಉರಿಯಲ್ಲಿ ಅವರನ್ನು ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದುರಿಯುವುದೇಕೆ? ಐಗುಪ್ತ್ಯರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲ್ಯರನ್ನು ಇಲ್ಲಿಂದ ಕರಕೊಂಡು ಹೋದನಲ್ಲ. ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನೆ ಅವರನ್ನು ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೆ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೇಡನ್ನು ಮಾಡದೆ
ಮನಸ್ಸನ್ನು ಬೇರೆ ಮಾಡಿಕೋ. ನಿನ್ನ ಸೇವಕರಾದ ಅಬ್ರಹಾಂ, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು, ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು. ಅದು ದೇವ್ರ ಏನ್ ಮಾಡಿದ್ರಂತೆ? ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು. ನೋಡಿದ್ರ ಭಕ್ತನು ಏನು ಪ್ರಾರ್ಥನೆ ಮಾಡಿದ್ದು ದೇವ್ರ ಹತ್ರ? ತಂದೆ, ನಿನ್ ಮನಸ್ಸನ್ನ ಬೇರೆ ಮಾಡ್ಕೊ, ಒಂದ್ಸರಿ ಕನ್ಸಿಡರ್ ಮಾಡು. ಒಬ್ಬ ನೀತಿವಂತನು ಅಷ್ಟು ಜನರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಒಂದ್ಸರಿ ಅವ್ರನ್ನ ಉಳಿಸ್ಲಿಕ್ಕೆ ನೀನ್ ಭಸ್ಮ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ? ಆ ನಿರ್ಣಯವನ್ನ ಇನ್ನೊಂದೇ ಒಂದ್ಸರಿ ಕನ್ಸಿಡರೇಷನ್ಗೆ ತಗೋ. ಅವ್ರು ಹಿಂಗೆಲ್ಲ ಮಾತಾಡ್ಕೊಳ್ತಾರೆ, ನೀನ್ ಭಸ್ಮ ಮಾಡಿದ್ರೆ ಇವಾಗ ದಯವಿಟ್ಟು ಅವ್ರನ್ನ ಉಳಿಸಲ್ವಾ? ಅವ್ರನ್ನ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡಲ್ವಾ ಅಂತ ಹೇಳಿ ಮೋಶೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಮೋಶೆ ಪ್ರಾರ್ಥನೆಯನ್ನು ಕೇಳಿದ್ರು. ಒಬ್ಬ ನೀತಿವಂತರ ಪ್ರಾರ್ಥನೆಯನ್ನ ಕೇಳಿ ಅಷ್ಟು ಮಂದಿ ಅನೀತಿವಂತರನ್ನ, ಅಷ್ಟು ಮಂದಿ ದೇವರಿಗೆ ಎದುರಾಗಿ ದೇವರ ಮಾತಿಗೆ ವಿರುದ್ಧವಾಗಿ ನಿಂತಿರುವಂತವರನ್ನ ಕಾಪಾಡಿದ್ರು. ಆ ಚಾನ್ಸ್ ಯಾರಿಗಿದೆ? ಭಕ್ತರಿಗಿರುವಂತಹ ಪ್ರಿವಿಲೇಜ್ ಅನ್ನ ಒಂದ್ಸರಿ ನೋಡಿ, ಭಕ್ತರಿಗಿರುವಂತಹ ಹಕ್ಕು ಅಧಿಕಾರವನ್ನ ಒಂದ್ಸರಿ ನೋಡಿ. ಇನ್ನೊಬ್ಬರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡ್ರೆ ಕೇಳೋದಿಲ್ವಂತೆ, ಈ ಭಕ್ತರು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರಂತೆ. ಅದು ದೇವ್ರಿಗೆ ಎಷ್ಟು ಇಷ್ಟ ಆಗಿರ್ಬೋದು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅಂದ್ರೆ ನೀವು ಭಕ್ತರಾಗಿದ್ದು ನೀವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಮ್ಮ ಸ್ವಾರ್ಥ ಪೂರಿತವಾಗಿರುವಂತಹ ಆಲೋಚನೆಗಳಿಗೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತೆ ಅದ್ ಕೊಡಿ, ಇದ್ ಕೊಡಿ ಅಂತ. ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಇದು ದೇವರಿಗೆ ಇಷ್ಟ ಆಗಿರುವಂತಹ ಪ್ರಾರ್ಥನೆ, ಮೆಚ್ಚುಗೆ ಆಗಿರುವಂತಹ ಪ್ರಾರ್ಥನೆ. ಹೌದಾ? ನನ್ನ ಮಗ ಅವನಿಗೆ ಪ್ರಾರ್ಥನೆ ಮಾಡುವಂತಹ ಅಧಿಕಾರ ಇದ್ರೂ ಸಹ, ಅವನ ಪ್ರಾರ್ಥನೆಯನ್ನ ನಾನು ಕೇಳ್ತೀನಿ ಅಂತ ಗೊತ್ತಿದ್ರೂ ಸಹ ತನಗೋಸ್ಕರ ಏನು ಮಾಡ್ಕೊಳ್ದೆ, ತನ್ನ ಅವಶ್ಯಕತೆಗಳಿಗೋಸ್ಕರ ಏನು ಮಾಡ್ಕೊಳ್ದೆ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ. ನಾನು ಯಾರ ಪ್ರಾರ್ಥನೆಯನ್ನ ಕೇಳೋದಿಲ್ವೋ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ. ಅವರಿಗೆ ಹೆಚ್ಚಾಗಿ ಟೈಮ್ ಕೊಡಿ ತಂದೆ, ಇನ್ನೊಂದ್ ಸ್ವಲ್ಪ ದಿನ ಅವರನ್ನ ಜೀವಂತವಾಗಿರಿ, ಅವಾಗ ಮಾರ್ಪಡ್ಬೋದೇನೋ. ನಾನು ಹೋಗಿ ವಾಕ್ಯ ಹೇಳ್ತೇನೆ ಇನ್ನೊಂದೇ ಒಂದ್ ಚಾನ್ಸ್ ಕೊಡಿ ಅಂತ ಹೇಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ಹೇಳಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ. ನೀವು ಅವ್ರಿಗೋಸ್ಕರ ಬೇಡ್ಕೊಂಡಂತಹ ಬೇಡಿಕೆಯನ್ನು ಈಡೇರಿಸ್ತಾರೆ. ಹೌದಾ? ಇದು ಒಂದನ್ನ ಯಾವಾಗ್ಲೂ ಸಹ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಭಕ್ತರಿಗೆ ದೇವರು ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಪ್ರಿವಿಲೇಜ್, ಅವಕಾಶವನ್ನು ಕೊಟ್ಟಿದ್ದಾರೆ. ಇತರರಿಗೋಸ್ಕರ ಪ್ರಾರ್ಥಿಸುವಂತಹದ್ದು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸುವಂತಹದ್ದು, ಭಕ್ತಿಹೀನರಿಗೋಸ್ಕರ ಪ್ರಾರ್ಥಿಸುವಂತಹದ್ದು. ಹೌದಾ? ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸಮಾಜದಲ್ಲಿರುವಂತಹ ಭಕ್ತಿಹೀನರೆಲ್ಲರೂ ಸಹ ಈ ಭಕ್ತರ ಮೇಲೆ ಆಧಾರ ಮಾಡ್ಕೊಂಡು ಬದುಕ್ತಿದ್ದಾರೆ. 800 ಕೋಟಿ ಜನರಲ್ಲಿ ನಮ್ಗ ಒಂದು ಅಂದಾಜಿಗೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ 50 ಲಕ್ಷ ಜನ ಭಕ್ತರಿದಾರ. ನಿಜವಾದ ಭಕ್ತರು 50 ಲಕ್ಷ ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ ಸ್ವಲ್ಪ ಹೊತ್ತು. ಆ 800 ಕೋಟಿ ಜನರನ್ನ ಉಳಿಸಿರುವಂತಹದ್ದು ಈ 50 ಲಕ್ಷ ಜನರಿಗೋಸ್ಕರ. ಹೌದಾ? 800 ಕೋಟಿಯಲ್ಲಿ 50 ಲಕ್ಷ ಎಲ್ಲಿ? ಹೌದಾ? 50 ಲಕ್ಷಕ್ಕೆ ಇನ್ನೊಂದು 50 ಲಕ್ಷ ಹಾಕಿದ್ರೆ 1 ಕೋಟಿ ಆಗುತ್ತೆ. 50 ಲಕ್ಷಕ್ಕೆ ಇನ್ನೊಂದು 50 ಲಕ್ಷ ಹಾಕಿದ್ರೆ 1 ಕೋಟಿ ಆಗುತ್ತೆ. ಅಂದ್ರೆ ಈ 50 ಲಕ್ಷ ಎಷ್ಟು ಚಿಕ್ಕದು ಅಂತ ಒಂದ್ಸರಿ ನೋಡಿ. 800 ಕೋಟಿ ಜನ ಅಂದ್ರೆ ಅದು ಎಷ್ಟು ದೊಡ್ಡ ಜನಸಂಖ್ಯೆ ಅಂತ ನೋಡಿ. ಆ 800 ಕೋಟಿ ಜನರನ್ನ ಉಳಿಸ್ತಿರುವಂತಹದ್ದು ಈ 50 ಲಕ್ಷ ಜನರಿಗೋಸ್ಕರ ಗೊತ್ತಾ? ಈ 50 ಲಕ್ಷ ಜನರು ಮಾಡುವಂತಹ ಪ್ರಾರ್ಥನೆಗೋಸ್ಕರ ಗೊತ್ತಾ? ಈ 50 ಲಕ್ಷ ಭಕ್ತರು ಅಂತ ಹೇಳಿದ್ರೆ ಮಾಡುವಂತಹ ಪ್ರಾರ್ಥನೆಗಳೆಲ್ಲ ಹೇಗಿರುತ್ತೆ? ಇನ್ನೊಂದ್ ಸ್ವಲ್ಪ ಟೈಮ್ ಕೊಡಿ, ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ, ಇನ್ನೊಂದ್ ಸ್ವಲ್ಪ ಅವಕಾಶ ಕೊಡಿ, ನಾನು ಹೋಗಿ ಸುವಾರ್ತೆಗಳನ್ನ ಹೇಳ್ತೀನಿ, ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಿಗೆ ಅಂತ ಹೇಳಿ ಇವ್ರು ಪ್ರಾರ್ಥನೆ. ಭಕ್ತರು ಅಂದ್ರೆ ಪ್ರಾರ್ಥನೆ ಮಾಡ್ತಾನೆ ಇರ್ತಾರಲ್ವಾ? ಇವ್ರು ಮಾಡುವಂತಹ ಪ್ರಾರ್ಥನೆಯಿಂದ ಅಷ್ಟು ಜನ ಉಸಿರಾಡ್ತಿದ್ದಾರೆ ಭೂಮಿ ಮೇಲೆ. ಭಕ್ತರು ಅಂದ್ರೆ ಇವರೇ. ತಂದೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಇನ್ನೊಬ್ಬರಿಗೋಸ್ಕರ ಮೊರೆ ಇಡುವಂತವ್ರು, ಬೇಡಿಕೊಳ್ಳುವಂತವ್ರು ಇವರೇ. ಇವ್ರ ಪ್ರಾರ್ಥನೆಗಳನ್ನ ಕೇಳ್ತಾ ದೇವರು ಅವರಿಗೆ ಉಸಿರಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಆ ಭಕ್ತರ ಕ್ಯಾಟಗರಿಯಲ್ಲಿ ನೀವು ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ? ನಾವು ಇದ್ದೀವಿ ಅಂತ ನಮ್ಗೆ ಅನ್ಸಿದ್ರೆ ತುಂಬಾ ಸಂತೋಷ. ಇನ್ನೊಬ್ಬರಿಗೋಸ್ಕರ ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡುವಂತಹ ಗುಣವನ್ನ ಹೊಂದಿರೋಣ. ನೆಕ್ಸ್ಟ್ ಪ್ರಾರ್ಥನೆಗಳನ್ನು ಮಿಸ್ ಮಾಡುವಂತಹದ್ದು ಬೇಡ. ಥರ್ಡ್, ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ಳೋಣ. ದೇವರು ಯಾರ ಪ್ರಾರ್ಥನೆಯನ್ನ ಕೇಳೋದಿಲ್ವೋ ಅವರಿಗೋಸ್ಕರ, ಅವರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವರು ರಕ್ಷಣೆ ಮಾರ್ಗಕ್ಕೆ ಬರ್ಲಿಕ್ಕೆ, ಅವರ ರಕ್ಷಣೆಗೋಸ್ಕರ ಪ್ರಾರ್ಥನೆಗಳನ್ನ ಮಾಡೋಣ ಇನ್ ಮುಂದೆ. ಯಾಕಂದ್ರೆ ನಿಮ್ಗೆ ಅಧಿಕಾರ ಇದೆ, ನಿಮ್ಗೆ ಆ ಪ್ರಿವಿಲೇಜ್ ಅನ್ನ ದೇವರು ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಸಹ 2ನೇ ಭಾಗದಲ್ಲಿ ನಾವು ಆಲೋಚನೆ ಮಾಡಿರುವಂತಹದನ್ನ ಮರೆತು ಹೋಗ್ಬೇಡಿ ಪ್ರಿಯರೇ. ನೀವು ಪ್ರಾರ್ಥನೆ ಮಾಡುವಂತಹದನ್ನು ನಿಲ್ಸಿದ್ರೆ ದೇವರು ಕೊರಗ್ತಾರೆ. ನೀವು ಪ್ರಾರ್ಥನೆ ಮಾಡುವಂತಹದನ್ನು ಮಿಸ್ ಮಾಡಿದ್ರೆ ದೇವರು
ನನ್ನ ಮಗ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನ, ಈ ತರ ಪ್ರಶ್ನೆಗಳನ್ನೆಲ್ಲ ಹಾಕೊಂಡು ತಾನೇ ಕೊರಗ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾತಾಡದೆ ಇರುವಾಗ ನೀವು ಅದನ್ನ ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗೆ ನಾವು ದೇವರ ಜೊತೆ ಮಾತಾಡದೆ ಇರುವಾಗ ದೇವರಿಗೂ ಸಹಿಸ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇನ್ ಮುಂದೆ ಬಿಸಿ ಅಂತ ಅಂದ್ರೆ ದಾವಿದನನ್ನ ಒಂದ್ಸರಿ ನೋಡಿ, ದಾನಿಯೇಲನನ್ನ ಇನ್ನೊಂದ್ಸರಿ ನೋಡಿ. ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ 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 ದೇವರಿಗೆ ಇಷ್ಟ ಆಗಿರುವಂತಹ ಮಕ್ಕಳಾಗಿ ಬದುಕೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ನಮ್ಗೆ ಕೊಟ್ಟಿರುವಂತಹ ಹಕ್ಕು, ಅಧಿಕಾರ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರಿಗೋಸ್ಕರ ಹೆಚ್ಚಾಗಿ ಸಮಯ ಕೇಳ್ಕೊಳ್ಳುವಂತಹದ್ದು, ಅಥವಾ ಅವರು ನರಕಕ್ಕೆ ಹೋಗದಂತೆ ಇನ್ನೂ ಒಂದಷ್ಟು ಕಾಲ ತಡಿ ಹಿಡಿದು ದೇವರ ವಾಕ್ಯ ಅವರ ಕಿವಿಗೆ ಬೀಳುವಂತಹ ಅವಕಾಶವನ್ನು ಸಂಪಾದನೆ ಮಾಡ್ಕೊಳ್ಳುವಂತಹ ಅಧಿಕಾರವನ್ನ ನೀವು ನಮಗೆ ಕೊಟ್ಟಿದ್ದೀರ ತಂದೆ. ಧನ್ಯವಾದಗಳು, ಕೃತಜ್ಞತೆಗಳು ಅಪ್ಪ. ಅವಕಾಶವನ್ನ, ಅಧಿಕಾರವನ್ನ ನಾವು ಕರೆಕ್ಟ್ ಆಗಿ ಸದುಪಯೋಗ ಪಡಿಸಿಕೊಂಡು ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೋಸ್ಕರ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ, ಭಾರದಿಂದ ಅವರ ಆತ್ಮಗಳ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿ, ಅವರು ಮನಸ್ಸು ಮಾರ್ಪಡಿಸಿಕೊಂಡು ನಿಮ್ಮ ಹತ್ರ ಬರುವಂತೆ ಅದಕ್ಕೆ ಬೇಕಾಗಿರುವಂತಹ ಕಾಲಾವಕಾಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಅದಕ್ಕೆ ಬೇಕಾಗಿರುವಂತಹ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ, ಇನ್ನೊಂದಷ್ಟು ಜನರನ್ನು ನಾವು ಬದುಕಿರುವಂತಹ ಆ ಕಾಲದೊಳಗೆ ನಿಮ್ಮ ಹತ್ರ ಕರ್ಕೊಂಡು ಬರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ, ಅದಕ್ಕೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ಬಲ, ಶಕ್ತಿಯನ್ನ ನಮಗೆ ದಯಪಾಲಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ತಮ್ಮ ಜೀವನಗಳಲ್ಲಿ ಈ ಮಾತುಗಳನ್ನು ಅಳವಡಿಸಿಕೊಂಡು ಬೇಕಾಗಿರುವಂತಹ ಜ್ಞಾನವನ್ನ ಅವರು ಕೊಟ್ಟು ನಡೆಸಿದಂತೆ ಅಪ್ಪ, ನಮಗೆ ಪ್ರತಿನಿತ್ಯವೂ ಸಹ ದೈವ ಸಂದೇಶವನ್ನು ಕೊಡ್ತಿರುವಂತಹ ಎಲ್ಲಾ ದೈವ ಸೇವಕರನ್ನ, ಅವರ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಮ್ಮನ್ನ ಸೇವೆಯಲ್ಲಿ ಮುಂದೆ ನಡೆಸ್ತಿರುವಂತಹ ರಾಮಣ್ಣನವರು ಅವರ ಆರೋಗ್ಯವನ್ನ, ಹಾಗೆ ಅವರ ಅನಿವಾರ್ಯತೆಗಳು, ಅವಶ್ಯಕತೆಗಳು ಪ್ರತಿಯೊಂದನ್ನು ನೆನಪಿಸ್ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣಕರ್ತರಾಗಿರುವಂತಹ ಪ್ರತಿಯೊಬ್ಬೊಬ್ಬರು, ಇಲ್ಲಿ ಬಂದು ಆರಾಧನೆ ಮಾಡುವಂತವರು, ಹಾಡು ಹೇಳುವಂತವರು, ಪ್ರಾರ್ಥಿಸುವಂತವರು, ಪಾಲ್ಗೊಳ್ಳುವಂತವರು, ಹಾಗೆ ಇದನ್ನು ನಡೆಸ್ಕೊಡುವಂತಹ ರೇಖಾ ಆಂಟಿಯವರು, ಇದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಕಷ್ಟಪಡ್ತಿರುವಂತಹ ದೀಕ್ಷಿತ್, ಪ್ರತಿಯೊಬ್ಬೊಬ್ಬರನ್ನು ಅವ್ರು ಪಡ್ತಿರುವಂತಹ ಶ್ರಮೆ, ಕಷ್ಟ ಎಲ್ಲವನ್ನೂ ನೀವು ನೋಡ್ತಿದ್ದೀರಾ ಅನ್ನುವಂತಹದನ್ನ ನಾವು ನಂಬ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.